ಮಲ್ಲಿಗೆ ಮುಡಿದಂಗ ಹವಳ ಮಲ್ಲಿಗೆ ಮುಡಿದಂಗ ಕಲ್ಯಾಣ ಶರಣರ ನೆನೆಯೋ ಎಲೆ ಮನವೇ. ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯೂತಿ ಕಲ್ಯಾಣದಲ್ಲಿ ಬಸವಣ್ಣ, ಕಲ್ಯಾಣದಲ್ಲಿ ಬಸವಣ್ಣ ಇರುವಾಗ ಕಲ್ಲಿಗೇಕೆ ಕೈಯ ಮುಗಿಯೂತಿ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ, ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗ ಸ್ವಲ್ಲೆತ್ತಿ ಜಗವ ಹಾಡುವದ. ಬಸವಣ್ಣ ಈ ಪ್ರಪಂಚಕ್ಕೆ ಕಾಯಕವನ್ನು ಕಲಿಸಿದಾತ ಬಸವಣ್ಣ, ದಾಸೋಹವನ್ನು ಕಲಿಸಿದಾತ ಬಸವಣ್ಣ, ಸಮಾನತೆಯ ತತ್ವವನ್ನು ಸಾರಿದಾತ ಬಸವಣ್ಣ. ಹೀಗಾಗಿ ಯಾವುದೇ ರೀತಿಯ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಆನಂದದಿಂದ ಬದುಕ್ತಾ ಇರತಕ್ಕಂಥ ಭೂಮಿ ಮ್ಯಾಲಿನ ಕೈಲಾಸ ಅದು ಬಸವಣ್ಣನ ಕಲ್ಯಾಣ. ಅಲ್ಲಿ ಒಂದು ಗುಡಿಸಲ, ಆ ಗುಡಿಸಲಲ್ಲಿ ಒಬ್ಬ ತಾಯಿ ಈ ರೀತಿಯಾಗಿ ಆನಂದದಿಂದ ಹಾಡ್ತಾ 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 ಕಾಯಕವನ್ನು ಮಾಡ್ತಾ ಇದ್ದಾಳೆ. ಈಕೆಯ ಹಾಡನ್ನು ಕೇಳ್ತಾ ಇರತಕ್ಕಂಥ ಅಲ್ಲಿಯ ಜನ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಶರಣ ಸಂಕುಲಕ್ಕೆ ಬಾಗ್ತಾರೆ. ಯಾರು ಭವಿಗಳೋ, ಯಾರು ನಾಸ್ತಿಕರೋ, ಇಂಥ ಶರಣರ ಮನೆಯ ಮುಂದೆ ಹಾದು ಹೋಗುವ ಯೋಗ್ಯತೆ ನಮಗಿಲ್ಲ ಅಂತ ತಿಳ್ಕೊಂಡು ದೂರ ದೂರದಿಂದ ಹಾದು ಹೋಗಬೇಕು. ಅಂಥ ಪವಿತ್ರರಾಗಿರ್ತಕ್ಕಂಥ ಶರಣರು ಕಲ್ಯಾಣದಲ್ಲಿ. ಬಸವ 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 ಅಂತ ಭಕ್ತಿಯಿಂದ ಹಾಡ್ತಾ ಕಾಯಕವನ್ನು ಮಾಡ್ತಾ ಇರತಕ್ಕಂಥ ಆ ತಾಯಿ ಬೇರೆ ಯಾರೂ ಅಲ್ಲ, ಕಲ್ಯಾಣಮ್ಮ. ನೋಡಿ ಎಷ್ಟು ಅದ್ಭುತ ಹೆಸರು ಆ ತಾಯಿ ಹೆಸರು, ಕಲ್ಯಾಣಮ್ಮ. ಜಗತ್ತಿನ ಕಲ್ಯಾಣವನ್ನು ಬಯಸ್ತಕ್ಕಂಥವಳು ಕಲ್ಯಾಣಮ್ಮ. ಸಮಗಾರ ಹರಳಯ್ಯನ ಧರ್ಮಪತ್ನಿ. ಅಲ್ಲಿ ಸಮಗಾರ, ಮಾದಾರ, ಚಮ್ಮಾರ, ಹಾಗೆ ಹೀಗೆ ಅಂತ ಯಾವುದೇ ಒಂದು ಭೇದ ಭಾವ ಕಲ್ಯಾಣದೊಳಗೆ ಉಳಿದಿರಲಿಲ್ಲ. ಯಾಕೆ? ಬಸವಣ್ಣನ ಸಮಾನತೆಯ ತತ್ವದ ಪ್ರತಿಫಲವಾಗಿ. ಈಕೆಯ ಗಂಡ ಸಮಗಾರ ಹರಳಯ್ಯ, ಕಲ್ಯಾಣದ ಶರಣರಿಗೆ ಪವಿತ್ರವಾಗಿರ್ತಕ್ಕಂಥ ಪಾದರಕ್ಷೆಯನ್ನ ಮಾಡ್ತಕ್ಕಂಥ ಕಾಯಕ ಸಮಗಾರ ಹರಳಯ್ಯ. ಒಂದು ದಿವಸ ತಾನು ಮಾಡಿರ್ತಕ್ಕಂಥ ಪಾದರಕ್ಷೆಯನ್ನ ಆ ಶರಣರಿಗೆ ಕೊಟ್ಟು ಮರಳಿ ತನ್ನ ಮನೆಗೆ ಬರ್ತಾ ಇರತಕ್ಕಂಥ ಸಂದರ್ಭ, ಎದುರುಗಡೆ ಯಾರು ಬರ್ತಾ ಇದ್ದಾರೆ ಅಂತಂದ್ರೆ ಭಕ್ತಿ ಭಾಂಡಾರಿ ಬಸವಣ್ಣ. ಶುಭ್ರವಾಗಿರ್ತಕ್ಕಂಥ ಕುದುರೆ, ಆ ಕುದುರೆ ಮೇಲೆ ಕುಳಿತುಕೊಂಡು ಒಂದು ಕೈಯಲ್ಲಿ ಲಗಾಮನ್ನು ಹಿಡಿದು ಹಾದಿಯಲ್ಲಿ ಕಾಣ್ತಾ ಇರತಕ್ಕಂಥ ಆ ಕಲ್ಯಾಣದ ಭಕ್ತರಿಗೆ ಶರಣರಿಗೆ ಯೋಗಕ್ಷೇಮವನ್ನು ವಿಚಾರಿಸ್ತಾ ಅವರಿಗೆ ಅಭಯ ಹಸ್ತವನ್ನು ನೀಡ್ತಾ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಬರ್ತಾ ಇರತಕ್ಕಂಥ ಸಂದರ್ಭದೊಳಗ ಸಮಗಾರ ಹರಳಯ್ಯನವರು ನೋಡ್ತಾರೆ, ಎದುರುಗಡೆ ಭಕ್ತಿ ಭಾಂಡಾರಿ ಬಸವಣ್ಣನವರು ಬರ್ತಾ ಇದ್ದಾರೆ. ನನ್ನ ಜನ್ಮ ಸಫಲ ಆಯಿತು ಅಂತ ತಿಳ್ಕೊಂಡು ರಸ್ತೆಯಿಂದ 2 ಹೆಜ್ಜೆ ಹೀಗೆ ಪಕ್ಕಕ್ಕೆ ಸರಿದು 2 ಕೈಗಳನ್ನು ಜೋಡಿಸಿ ಶಿರವನ್ನು ಬಾಗಿಸಿ ಶರಣು ಶರಣಾರ್ಥಿ ಶರಣು ಏನಂದ್ರು?
ಶರಣು ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ. ಏನಂದ್ರು ತಂಗಿ? ಶರಣು ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ. ಇವರನ್ನು ನೋಡಿರ್ತಕ್ಕಂಥ ಬಸವಣ್ಣನವರು ಸಮಗಾರ ಹರಳಯ್ಯನವರನ್ನು ನೋಡಿ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ಕರಗಳನ್ನು ಜೋಡಿಸಿ ಶಿರವನ್ನು ಬಾಗಿಸಿ ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯನವರಿಗೆ ಅಂದರು. ನೋಡ್ರಿ ಏನಂದ್ರು? ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯನವರಿಗೆ. ಎದೆಗೆ 1000 ಬಾಣ ನಾಟಿದಷ್ಟು ನೋವಾಯಿತು. ಯಾರಿಗೆ? ಸಮಗಾರ ಹರಳಯ್ಯನವರಿಗೆ. ಯಾಕ? ಸಮಗಾರ ಹರಳಯ್ಯನವರಂತಾರೆ ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ ನಾನು ಶರಣು ಅಂತ ಒಂದಾವರ್ತಿ ನಮಸ್ಕಾರ ಮಾಡಿದ್ರೆ ಇಡೀ ಶರಣ ಸಂಕುಲವನ್ನು ಉದ್ಧಾರ ಮಾಡಿರ್ತಕ್ಕಂಥ ಬಸವಣ್ಣ ಏನಂದ? ನನಗ ಶರಣು ಶರಣಾರ್ಥಿ ಅಂತ 2 ನಮಸ್ಕಾರ ಮಾಡ್ದ. ಒಂದು ನಮಸ್ಕಾರ ಬಸವಣ್ಣಂದು ಹೆಚ್ಚಾತು. ಆ ಋಣವನ್ನು ನಾನು ಹೆಂಗೆ ತೀರಿಸಲಿ ಅಂತ ತಿಳ್ಕೊಂಡು ಪಾಪ ಏನು ಗರಬಡಿದವರಂತೆ ಹಾಗೆ ಆ ರಸ್ತೆಯಲ್ಲಿ ಏನೂ ತೋಚದಂಥವನಾಗಿ ಏನೂ ಕಾಣದಂಥವನಾಗಿ ಹಾಗೇ ನಿಂತು ಬಿಟ್ಟ. ಬಸವಣ್ಣವರೇನು ಯಥಾ ರೀತಿಯಾಗಿ ಮುಂದೆ ಹೋದರು. ಮನಸ್ಸಿನೊಳಗೆ ಒಂದೇ ವಿಚಾರ, ಸಮಗಾರ ಹರಳಯ್ಯನವರಿಗೆ ನಾನೆಂಥ ಪಾಪಿ, ನಾನು ಬಸವಣ್ಣನವರು ಶರಣು ಶರಣಾರ್ಥಿ ಅಂತ ಹೇಳೋದಕ್ಕಿಂತ ಮುಂಚೆನೆ ನಾನೇ ಶರಣು ಶರಣಾರ್ಥಿ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾನೊಬ್ಬ ಸಮಗಾರ, ಶರಣರಿಗೆ ಪಾದರಕ್ಷೆಯನ್ನು ಮಾಡ್ತಕ್ಕಂಥ ಒಬ್ಬ ಸಾಮಾನ್ಯ ಶರಣ, ಸಣ್ಣ ಕುಲದವ. ಆದರೆ ಬಸವಣ್ಣವರು ಅವರಿಗೆ ಅಣ್ಣ, ಅಪ್ಪ, ವಿಶ್ವಗುರು, ಜಗಜ್ಯೋತಿ ಅಂತ ತಿಳ್ಕೊಂಡು, ಭಕ್ತಿ ಭಾಂಡಾರಿ ಅಂತ ತಿಳ್ಕೊಂಡು ಜಗತ್ತು ಕರೀತದ ಅಂಥ ದೊಡ್ಡ ವ್ಯಕ್ತಿ. ನಾನು 1 ಸಲ ನಮಸ್ಕಾರ ಹೇಳಿದ್ರೆ ನನಗೆ 2 ಸಲ ನಮಸ್ಕಾರ ಹೇಳಿದ್ರಲ್ಲ, ಈ ಭಾರ ಹೆಂಗೆ ಇಳಿಸ್ಲಿ, ಈ ವಜ್ಜಿ ಹೆಂಗೆ ನಾನು ಇಳಿಸ್ಕೊಳ್ಳಿ ಅಂತ ತಿಳ್ಕೊಂಡು ಪಾಪ ಗಡಗಡ ಅಂತ ನಡಗುತ್ತಾ ಏನೂ ತೋಚದಂಥವನಾಗಿ ಒಂದು ಹೆಜ್ಜೆಯೂ ಕೂಡ ಮುಂದೆ ಇಡದೆ ಹಾಗೆಯೇ ನಿಂತು ಬಿಟ್ಟ. ತಾಸಾತು, 2 ತಾಸಾತು, ಕತ್ತಲಾಗಿಬಿಡುತ್ತು. ಶರಣರಿಗೆ ಪಾದರಕ್ಷೆಯನ್ನು ಕೊಡಲು ಹೋಗಿರ್ತಕ್ಕಂಥ ನನ್ನ ಗಂಡ ಇನ್ನೂ ಯಾಕೆ ಬಂದಿಲ್ಲ ಅಂತ ತಿಳ್ಕೊಂಡು ಕಲ್ಯಾಣಮ್ಮ ಕೈಯಲ್ಲಿ ಒಂದು ಕಂದೀಲನ್ನು ಹಿಡ್ಕೊಂಡು ಕತ್ತಲಲ್ಲಿ ಹುಡುಕ್ತಾ ಬರ್ತಾ ಇದ್ದಾಳೆ. ಎಲ್ಲಿದ್ದಾನೆ ನನ್ನ ಗಂಡ ಅಂತ ತಿಳ್ಕೊಂಡು ಹಾಗೆ ಬಂದಳು ದೂರದೊಳಗೆ ಯಾರೋ ನಿಂತಂಗೆ ಕಾಣಿಸ್ತು. ಹತ್ತಿರ ಬಂದು ಆ ಕಂದೀಲನ್ನು ಈಗ ಮುಖದ ಎತ್ತರಕ್ಕೆ ಎತ್ತರಿಸಿ ನೋಡ್ತಾಳ. ತನ್ನದೇ ಗಂಡನಾಗಿರ್ತಕ್ಕಂಥವನು ಸಮಗಾರ ಹರಳಯ್ಯ. ಯಾಕ್ರಿ ಗರ ಬಡಿದವರಂತೆ ಹಿಂಗೆ ಯಾಕೆ ನಿಂತೀರಿ? ನಿಮ್ಮ ಮೈ ಯಾಕೆ ನಡಗಕತ್ತದ? ಏನೋ ಬಡಬಡಿಸ್ತಾ ಇದೀರಲ್ಲ, ಏನಾಗ್ಯದ ಅಂತ ತಿಳ್ಕೊಂಡು ಕಲ್ಯಾಣಮ್ಮ ಕೇಳಿದಾಗ ಏನು ಹೇಳಲಿ ಕಲ್ಯಾಣಿ? ಯಾವಾಗ ಭಕ್ತಿ ಭಾಂಡಾರಿ ಬಸವಣ್ಣನವರು ಎದುರುಗಡೆ ಬಂದರು ಆವಾಗ ನಾ ಶರಣು ಅಂತ ಒಂದೇ ಸಲ ನಮಸ್ಕಾರ ಹೇಳಿದ್ರೆ ಅಣ್ಣನವರು ಏನು ಹೇಳಿದ್ರು ಗೊತ್ತದ? ಏನು ಶರಣು ಶರಣಾರ್ಥಿ ಅಂತ 2 ಸಲ ನನಗೆ ನಮಸ್ಕಾರ ಹೇಳಿದ್ರು ಕಲ್ಯಾಣಿ. ಈ ಭಾರವನ್ನ ನಾ ಹೆಂಗೆ ಇಳಿಸ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಲ್ಯಾಣಿ. ಯಾವಾಗ ಅವರು ಶರಣು ಶರಣಾರ್ಥಿ ಅಂದ್ರು ಆವಾಗ ನನ್ನ ಪ್ರಾಣ ಅವ್ರ ಪಾದಕ್ಕೆ ಸೇರಬೇಕಾಗಿತ್ತು ಕಲ್ಯಾಣಿ. ಇಷ್ಟ ಏನು? ಕಲ್ಯಾಣಮ್ಮ ಅಂತಾಳ, ಏನು ಇಷ್ಟ ಏನ್ರಿ? 2 ಸಲ ನಮಸ್ಕಾರ ಅವರು ನಿಮಗೆ ಹೇಳಿದ್ರು, ಆ ಭಾರವನ್ನು ಹೆಂಗೆ ಇಳಿಸ್ಬೇಕು ಅಂತ ತಿಳ್ಕೊಂಡು ಚಿಂತೆ ಮಾಡ್ಕೊಂತ ನಿಂತೀರಿ ಈ ರಸ್ತೆಯೊಳಗೆ. ಆ ಭಾರವನ್ನು ಹೆಂಗೆ ಇಳಿಸ್ಕೋಬೇಕು ಅನ್ನೋದು ನಾನು ಹೇಳ್ತೀನಿ, ಬರ್ರಿ ಮನೆಗೆ ಅಂತ ತಿಳ್ಕೊಂಡು ಕೈ ಹಿಡ್ಕೊಂಡು ತನ್ನ ಗಂಡನನ್ನು ಕರ್ಕೊಂಡು ಬಂದಾಳ ಕಲ್ಯಾಣಮ್ಮ ತನ್ನ ಗುಡಿಸಲಿಗೆ. ಬಂದು ಕೂಡಲೇ ಕೇಳ್ತಾನೆ ಕಲ್ಯಾಣಮ್ಮನಿಗೆ, ಕಲ್ಯಾಣಿ ಮೊದಲು ಹೇಳು, ಬಸವಣ್ಣನ ಭಾರವನ್ನು ಯಾವ ರೀತಿಯಾಗಿ ನಾವು ಇಳಿಸ್ಕೋಬೇಕು ಅನ್ನೋದು ಮೊದಲು ಹೇಳು ಅಂದಾಗ ಕಲ್ಯಾಣಮ್ಮ ಅಂತಾಳ, ಏನ್ರಿ ನಮ್ಮ ಕಾಯಕ ಏನು? ಶರಣರಿಗೆ ಪಾದರಕ್ಷೆಯನ್ನು ಮಾಡ್ತಕ್ಕಂಥ ಕಾಯಕ. ಆ ಕಾಯಕದಿಂದಲೇ ನಾವು ಭಕ್ತಿ ಭಾಂಡಾರಿಯ ಭಾರವನ್ನು ಇಳಿಸ್ಕೊಳ್ಳೋಣ. ಅದು ಹೆಂಗೆ ಕಲ್ಯಾಣಿ? ಏನು ಇಲ್ಲ, ನನ್ನ ಎಡತೊಡೆಯ ಚರ್ಮ ನಾನು ತೆಗಿತೀನಿ,
ನೀವು ನಿಮ್ಮ ಬಲ ತೊಡೆಯ ಚರ್ಮವನ್ನು ತೆಗಿರಿ, ನಮ್ಮಿಬ್ಬರ ತೊಡೆಯ ಚರ್ಮದಿಂದ ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ 2 ಜೋಡನ್ನು ಮಾಡಿ ಕೊಟ್ರೆ ಆ ಭಾರದಿಂದ ನಾವು ಮುಕ್ತರಾಗುತ್ತೀವಿ. ಬದುಕಿದೆ ಕಲ್ಯಾಣಿ. ನಿನ್ನಂಥ ಒಳ್ಳೆಯ ಹೆಂಡತಿಯನ್ನ ಮಾಡಿಕೊಂಡು ಕಲ್ಯಾಣಿ ನಾನು ನಿನ್ನಿಂದ ಬದುಕಿದೆ ಅಂತ ತಿಳ್ಕೊಂಡು ಹಿರಿ ಹಿಗ್ಗದ ಯಾರು? ಸಮಗಾರ ಹರಳಯ್ಯ. ಆಗಿಂದಾಗಲೇ ಇಬ್ಬರು ಸ್ನಾನವನ್ನು ಮಾಡಿ ಮಡಿಯಿಂದ ಮಡಿ ಬಟ್ಟೆಯನ್ನು ತೊಟ್ಟುಕೊಂಡು ಬಸವ 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 ಅಂತ ತಿಳ್ಕೊಂಡು ಸಮಗಾರ ಹರಳಯ್ಯ ತನ್ನ ತೊಡೆಯ ಚರ್ಮವನ್ನು ತೆಗಿತಾ ಇದ್ದಾನೆ. ಕಲ್ಯಾಣಮ್ಮ ತನ್ನ ಎಡತೊಡೆಯ ಚರ್ಮವನ್ನು ತೆಗಿತಾ ಇದ್ದಾಳೆ. ಎಷ್ಟೇ ನೋವಾಗಿದ್ರೂ ಕೂಡ ಆ ನೋವು ಅನ್ನಿಸ್ಲಿಲ್ಲ. ಯಾಕೆ? ನಮ್ಮ ಚರ್ಮದ ಚಮ್ಮಾವುಗೆಗಳು ಭಕ್ತಿ ಭಾಂಡಾರಿಗೆ ಸಲ್ತವ ಅನ್ನೋ ಒಂದು ಸಂತೋಷ. ಯಾವಾಗ ಇಬ್ಬರು ರಾತ್ರಿ ಇಡೀ ಕುಳಿತು ಸುಂದರವಾಗಿರತಕ್ಕಂಥ ಆ ಚಮ್ಮಾವುಗೆಗಳನ್ನು ಮಾಡಿದ್ರು, ಒಂದು ಪಾತ್ರೆಯಲ್ಲಿ ಆ ಚಮ್ಮಾವುಗೆಗಳನ್ನು ಇಟ್ಟು ಪೂಜೆಯನ್ನು ಮಾಡಿ ಹೂಪತ್ರಿಗಳನ್ನು ಧರಿಸಿ, ಹರಳಯ್ಯ ಅಂತನ ಕಲ್ಯಾಣಿ ನಡಿ, ಇಬ್ರು ಹೋಗಿ ಮೊದಲು ಈ ಭಕ್ತಿ ಭಾಂಡಾರಿ ಬಸವಣ್ಣನಿಗೆ ಈ ಕಾಣಿಕೆಯನ್ನು ಸಮರ್ಪಣೆ ಮಾಡಿ ಬರೋಣ ನಡಿ ಅಂತ ತಿಳ್ಕೊಂಡು ಹೆಂಡತಿಯೊಂದಿಗೆ ಸಮಗಾರ ಹರಳಯ್ಯನವರು ಬಸವಣ್ಣನವರ ಮಹಾಮನೆಗೆ ಬರ್ತಾರೆ. ಒಬ್ರಲ್ಲ ಇಬ್ರಲ್ಲ 1,96,000 ಗಣಗಳಿಗೆ ನಿತ್ಯವೂ ಕೂಡ ದಾಸೋಹ ನಡಿಬೇಕಲ್ಲ ಬಸವಣ್ಣನ ಮನೆಯೊಳಗ. ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿ ಮಾಡ್ತಾ ಇರತಕ್ಕಂಥ ಸಂದರ್ಭ. ಯಾವಾಗ ಭಕ್ತಿ ಭಾಂಡಾರಿ ಬಸವಣ್ಣನವರು ದೂರದಲ್ಲಿ ಸಮಗಾರ ಹರಳಯ್ಯ ಕಲ್ಯಾಣಮ್ಮ ಇರೋದನ್ನು ನೋಡಿ ಧರ್ಮಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆಗೆ ಹೇಳ್ತಾರೆ, ಏನಿಲ್ಲ ಅಲ್ಲಿ ನೋಡು, ಕಲ್ಯಾಣದ ಶ್ರೇಷ್ಠ ಶರಣರಾಗಿರ್ತಕ್ಕಂಥ ಹರಳಯ್ಯನವರು ಕಲ್ಯಾಣಮ್ಮನವರು ಬಂದಾರ, ಅವರಿಗೆ ಶರಣಾರ್ಥಿ ಹೇಳಿ ಒಳಗೆ ಕರ್ಕೊಂಡು ಬಾ. ಆಯ್ತು ಅಂತ ತಿಳ್ಕೊಂಡು ನೀಲಾಂಬಿಕೆ ತಾಯಿ ಓಡೋಡ್ತಾ ಹೋಗಿ 2 ಕೈಗಳನ್ನು ಜೋಡಿಸಿ ಶಿರವನ್ನು ಬಾಗಿಸಿ, ಯಪ್ಪಾ ಶಿವಶರಣರೇ ತಾವು ಒಳಗಡೆ ಬರಬೇಕು, ಶರಣಾರ್ಥಿ ಅಂತ ತಿಳ್ಕೊಂಡು ಯಾವಾಗ ನೀಲಾಂಬಿಕೆ ತಾಯಿಯವರು ಕೂಡ ಶರಣಾರ್ಥಿ ಅಂದ್ರೋ ಮನಸ್ಸಿನೊಳಗೆ ಅಂತನ ಸಮಗಾರ ಹರಳಯ್ಯ, ಶಿವ ಈ ತಾಯಿಯ ಋಣವನ್ನು ನಾನು ಹೆಂಗೆ ತೀರಿಸಬೇಕು? ಆಯಿತು ಅಂತ ತಿಳ್ಕೊಂಡು ಬಂದರು. ಭಕ್ತಿ ಭಾಂಡಾರಿಗೆ ಶರಣಾರ್ಥಿ ಅಂತ ಹೇಳಿದ್ರು. ಹೆಂಗದಿರಿಪ್ಪ ಆರಾಮದಿರೇನು ಅಂತ ತಿಳ್ಕೊಂಡು ಯೋಗಕ್ಷೇಮ ಕೇಳಿದ್ರು. ಕೇಳುವಾಗ ನೋಡ್ತಾರೆ ಭಕ್ತಿ ಭಾಂಡಾರಿ ಬಸವಣ್ಣನವರು ಸಮಗಾರ ಹರಳಯ್ಯನವರು ತೊಟ್ಟಿಕೊಂಡಿರ್ತಕ್ಕಂಥ ಧೋತ್ರ ರಕ್ತಮಯವಾಗಿದೆ. ಕಲ್ಯಾಣಮ್ಮನ ಸೀರಿ ರಕ್ತದಿಂದ ತೋದದೆ. ಶರಣರೇ ಏನೋ ರಕ್ತ ಕಾಣಿಸ್ತಾ ಇದೆಯಲ್ಲ, ಏನಾಗಿದೆ? ಏನಿಲ್ಲ ಬಸವಣ್ಣ, ನಮ್ಮಿಬ್ಬರ ತೊಡೆಯ ಚರ್ಮದಿಂದ ನಿಮಗೆ ಈ 2 ಪಾದರಕ್ಷೆಯನ್ನು ಮಾಡಿಕೊಂಡು ಬಂದೀವಿ ಅಂತ ತಿಳ್ಕೊಂಡು ತಲೆ ಮೇಲೆ ಇರತಕ್ಕಂಥ ಆ ಪಾದರಕ್ಷೆಯನ್ನು ಹಿಂಗೆ ಕೈಯಾಗ ಹಿಡಿದು ತೋರಿಸ್ತಾರ. ಬಸವಣ್ಣವರ ಕಣ್ಣೊಳಗೆ ನೀರು ಬಂದುಬಿಟ್ಟು, ಅಯ್ಯ ಶರಣರೇ, ಯಾವ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಇಂಥದೊಂದು ಕಾರ್ಯವನ್ನು ನೀವು ಮಾಡಿದ್ದೀರಿ? ಹರಳಯ್ಯನವರಂತಾರ, ಯಪ್ಪ ಬಸವಣ್ಣ, ನಿನ್ನೆ ಸಂಜೆ ಹೊತ್ತು ನಾನು ಪಾದರಕ್ಷೆಯನ್ನು ಕೊಟ್ಟು ಬರ್ತಕ್ಕಂಥ ಸಮಯದೊಳಗೆ ನೀವು ನನಗೆ ಎದುರಾದ್ರಿ. ನಾನು ಶರಣು ಅಂತ ಒಂದೇ ಸಲ ನಾನು ನಿಮಗೆ ನಮಸ್ಕಾರ ಹೇಳಿದ್ರೆ ನೀವು ಶರಣಾರ್ಥಿ ಅಂತ ತಿಳ್ಕೊಂಡು 2 ಸಲ ನಮಸ್ಕಾರ ಹೇಳಿದ್ರಿ. ಆ ಭಾರವನ್ನು ಇಳಿಸಿಕೊಳ್ಳುವುದಕ್ಕೋಸ್ಕರ ಕಲ್ಯಾಣಿಯ ಎಡತೊಡೆಯ ಚರ್ಮ, ನನ್ನ ಬಲತೊಡೆಯ ಚರ್ಮದಿಂದ ಈ ಪಾದರಕ್ಷೆಯನ್ನು ಮಾಡಿಕೊಂಡು ಬಂದಿವೆ. ಇವನ್ನು ತಾವು ಸ್ವೀಕರಿಸಿ ತಮ್ಮ ಪಾದದಲ್ಲಿ ಇವುಗಳನ್ನು ಮೆಟ್ಟಿಕೊಳ್ಳಬೇಕು ಅಂತ ತಿಳ್ಕೊಂಡು ಯಾವಾಗ ಹೇಳಿದ್ರು ಆವಾಗ ಬಸವಣ್ಣವರಂತಾರೆ, ಶಿವ ಸಂಗಮನಾಥ, ಈ ರೀತಿ ನೀವು ಮಾಡೋದು ತಪ್ಪ್ರಪ್ಪ ಅಂತ ತಿಳ್ಕೊಂಡು ಆ ಪಾದರಕ್ಷೆಯನ್ನು ನೋಡಿರ್ತಕ್ಕಂಥ ಬಸವಣ್ಣವರಂತಾರ, ಅವರು ತಮ್ಮ ಕೈಯೊಳಗೆ ಹಿಡ್ಕೊಂಡು ಆ ಪಾದರಕ್ಷೆಯನ್ನು ನೋಡ್ತಾ ಅಂತಾರ, ಸಂಗಮನಾಥ ಎಂಥ ಪಾದರಕ್ಷೆಗಳಿವು, ಅಯ್ಯ ನಿಮ್ಮ ಈ ಚಮ್ಮಾವುಗೆಗೆ ಈ ಪೃಥ್ವಿ ಸಮಬಾರದಯ್ಯ. ನೋಡ್ರಿ ಬಸವಣ್ಣವರು ಎಂಥ ಮಾತು ಹೇಳ್ತಾರೆ. ಹರಳಯ್ಯನವರೇ, ತಾವೇನು ಅತ್ಯಂತ ಭಯಭಕ್ತಿಯಿಂದ ಈ ಪಾದರಕ್ಷೆಗಳನ್ನು ಮಾಡಿಕೊಂಡು ಬಂದಿದ್ದೀರಲ್ಲ, ಇವು ಎಷ್ಟು ಪವಿತ್ರ, ಎಷ್ಟು ಇದರ ಕಿಮ್ಮತ್ತು ಅಂತಂದ್ರೆ ಈ ಪೃಥ್ವಿ ಸಮಬಾರದಯ್ಯ, ಈ ಪೃಥ್ವಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ನಿಮ್ಮ ಚಮ್ಮಾವುಗೆಗಳು.
ಇವು ನನಗೆ ಸಲ್ತಕ್ಕಂಥದ್ದಲ್ಲ, ಸಾಕ್ಷಾತ್ ಸಂಗಮನಾಥನಿಗೆ ಸಲ್ಲಬೇಕು ಅಂತ ತಿಳ್ಕೊಂಡು ಆ ಪಾದರಕ್ಷೆಯನ್ನು ತಮ್ಮ ಮಸ್ತಕದ ಮೇಲೆ ಇಟ್ಕೊಂಡ್ರು ಭಕ್ತಿ ಭಾಂಡಾರಿ ಬಸವಣ್ಣವರು. ಯಾವಾಗ ಪಾದರಕ್ಷೆಗಳನ್ನು ಮಸ್ತಕದ ಮೇಲೆ ಇಟ್ಕೊಂಡ್ರು ಭಕ್ತಿ ಭಾಂಡಾರಿ ಬಸವಣ್ಣವರು, ಯಪ್ಪ ಬಸವಣ್ಣ, ನೀ ಆ ರೀತಿ ಮಾಡಿ ಮತ್ತಷ್ಟು ಪಾಪದ ಕೂಪದೊಳಗೆ ನನಗೆ ಹಾಕಬೇಡಪ್ಪ. ನಾವು ಸಣ್ಣ ಕುಲದವ್ರಪ್ಪ, ನಾವು ಸಮಗಾರ್ಯಪ್ಪ, ನೀವೋ ಭಕ್ತಿ ಭಾಂಡಾರಿ ಬಸವಣ್ಣನವರು. ಆವಾಗ ಬಸವಣ್ಣವರಂತಾರ, ಏನ್ರಿ ಶರಣರ, ಸತ್ಯ ಶುದ್ಧ ಕಾಯಕವನ್ನು ಮಾಡ್ತಾ ನಿತ್ಯವೂ ಕೂಡ ಶಿವಯೋಗ ಸಾಧನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಅವನು ಸಣ್ಣ ಕುಲದವ ಅಂತ ಹೆಂಗೆ ಅನ್ನಕ್ಕೆ ಸಾಧ್ಯ ಅದ ಹೇಳ್ರಿ? ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಯಾವಾಗ ಒಂದು ಮಗು ಜನನ ಆಗಬೇಕಾಗಿತ್ತು ಅಂತಂದ್ರೆ ಅಲ್ಲಿ ತಂದೆ ತಾಯಿ ಕೂಡ್ತಕ್ಕಂಥ ಪ್ರಸಂಗ ಅದು ಒಂದೇ ಅದ. ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಎಂಬುದಾಗಿ ಕಾಶಿ ಕಮ್ಮಾರನಾದ, ಬೀಸಿ ಬಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ, ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ. ಏನ್ರಪ್ಪ, ಈ ಜಾತಿಯ ವ್ಯವಸ್ಥೆಗಳು ಬಂದಿದ್ದು ಪರಮಾತ್ಮನಿಂದಲ್ಲ, ಬದಲಾಗಿ ಮನುಷ್ಯರಿಂದಲೇ. ಈ ಸಮಾಜ ಚೆನ್ನಾಗಿ ನಡಿಬೇಕಾಗಿತ್ತು, ಸಾಗಬೇಕಾಗಿತ್ತು ಅಂತಂದ್ರೆ ಪ್ರತಿಯೊಬ್ಬರೂ ಕೂಡ ಒಂದೊಂದು ಉದ್ಯೋಗ ಮಾಡಬೇಕು. ಆ ಉದ್ಯೋಗದ ಪರಿಣಾಮದಿಂದಾಗಿ ಈ ಜಾತಿಗಳು ಹುಟ್ಕೊಂಡುವೆ ಹೊರತು ಪರಮಾತ್ಮ ಯಾವ ಜಾತಿಗಳನ್ನು ಕೂಡ ಸೃಷ್ಟಿಸಲಿಲ್ಲ. ಕಬ್ಬಿಣವನ್ನು ಕಾಸಿರ್ತಕ್ಕಂಥ ವ್ಯಕ್ತಿ ಕಮ್ಮಾರ ಅಂತ ಅನ್ನಿಸ್ಕೊಂಡ, ಮಣ್ಣಿನಿಂದ ಮಡಿಕೆಗಳನ್ನು ಮಾಡ್ತಕ್ಕಂಥ ವ್ಯಕ್ತಿ ಕುಂಬಾರ ಅಂತ ಅನ್ನಿಸ್ಕೊಂಡ, ಬಟ್ಟೆಯನ್ನು ತೊಳಿತಕ್ಕಂಥ ವ್ಯಕ್ತಿ ಮಡಿವಾಳ ಅಂತ ಅನ್ನಿಸ್ಕೊಂಡ, ವೇದವನ್ನು ಓದತಕ್ಕಂಥ ವ್ಯಕ್ತಿ ಬ್ರಾಹ್ಮಣ ಅಂತ ಅನ್ನಿಸ್ಕೊಂಡ, ಬಂಗಾರ ಬೆಳ್ಳಿಯ ಕಾಯಕವನ್ನು ಮಾಡ್ತಕ್ಕಂಥ ವ್ಯಕ್ತಿ ಏನಂತ ಅನ್ನಿಸ್ಕೊಂಡ, ಅಕ್ಕ ಸಾಲಿಗ ಅಂತ ಅನ್ನಿಸ್ಕೊಂಡ. ಅವರವರು ಮಾಡ್ತಕ್ಕಂಥ ಉದ್ಯೋಗದಿಂದ ಜಾತಿಗಳು ಬಂದುವೆ ಹೊರತು ಪರಮಾತ್ಮನಿಂದ ಯಾವೂ ಕೂಡ ಬಂದಿಲ್ಲ. ಯಾಕ? ಇವರೆಲ್ಲರೂ ಕೂಡ ಹುಟ್ಟತಕ್ಕಂಥ ಪ್ರಕ್ರಿಯೆ ಅದು ತಾಯಿಯ ಗರ್ಭದಿಂದಲೇ ಹುಟ್ಟಬೇಕೇ ಹೊರತು ಯಾರು ಶ್ರೇಷ್ಠ ಕುಲ ಅಂತ ಅನ್ನಿಸ್ಕೊಳ್ತಾರ ಅವ್ರು ಯಾರು ಕೂಡ ಕಿವಿಯಿಂದ ಹುಟ್ಟಿಲ್ಲ. ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ. ಹೀಗಾಗಿ ಈ ಜಾತಿ ವ್ಯವಸ್ಥೆ ಎಂಬತಕ್ಕಂಥದ್ದು ಏನು ಅದಲ್ಲ, ಕುಷ್ಠ ರೋಗದಂತೆ ಹರಡಿರ್ತಕ್ಕಂಥ ಈ ಜಾತಿಯ ವ್ಯವಸ್ಥೆ ಹೋಗ್ಬೇಕ್ರಪ್ಪ. ಈ ರೀತಿಯಾಗಿ ನಾವು ಸಣ್ಣ ಕುಲದವರು, ನೀವು ದೊಡ್ಡ ಕುಲದವರು ಎಂಬತಕ್ಕಂಥ ಭೇದ ಭಾವ ಮಾಡಬಾರ್ದು ಅಂತ ತಿಳ್ಕೊಂಡು ಯಾವಾಗ ಭಕ್ತಿ ಭಾಂಡಾರಿ ಬಸವಣ್ಣವರಂದ್ರು, ಯಪ್ಪ ಅದಕ್ಕೆ ನೀನು ಭಕ್ತಿ ಭಾಂಡಾರಿಯಪ್ಪ, ಏನೇ ಆಗಲಿ ನಮ್ಮಂಥವ್ರಿಗೆ ನೀನು ಆಶೀರ್ವಾದ ಮಾಡ್ಕೊತ ಇರಬೇಕು ಅಂತ ತಿಳ್ಕೊಂಡು ಯಾವಾಗ ಹೇಳಿದ್ರೋ ಆವಾಗ ಬಸವಣ್ಣವ್ರಂತಾರ, ಆ ಪಾದರಕ್ಷೆಗಳನ್ನು ಅವರಿಗೆ ಕೊಟ್ಟು ಅಂತಾರ, ಹರಳೇನವರೇ ನಿಮ್ಮ ಈ ಚಮ್ಮಾವುಗೆಗಳು ನೀವು ಮಾಡಿರ್ತಕ್ಕಂಥ ಈ ಪಾದರಕ್ಷೆಗಳು ಅತ್ಯಂತ ಪವಿತ್ರ ಅದಾವ. ಇದನ್ನು ನನಗೆ ಇಟ್ಕೊಳ್ಳೋಕ್ಕಾಗೋದಿಲ್ಲ ನನ್ನ ಹತ್ರ. ಯಾಕ? ಇವು ಭಾಳ ಯೋಗ್ಯ ಅದಾವ. ಯಾಕ? ಈ ಚಮ್ಮಾವುಗೆಗೆ ಈ ಪೃಥ್ವಿ ಸಮಬಾರದಯ್ಯ. ಹೀಗಾಗಿ ನನ್ನ ನೆನಪಿಗೋಸ್ಕರ ಈ ಚಮ್ಮಾವುಗೆಗಳನ್ನು ನಿಮ್ಮ ಮನೆಯಲ್ಲೇ ಇಟ್ಕೊಳ್ಳಿ ಅಂತ ತಿಳ್ಕೊಂಡು ಅವರಿಗೆ ಒಳ್ಳೆಯ ಆದರ ಆತಿಥ್ಯವನ್ನು ಮಾಡಿ ಹೊಟ್ಟೆ ತುಂಬ ತಾವೇ ಪ್ರಸಾದವನ್ನು ಮಾಡಿಸಿ ಅನೇಕ ವಸ್ತ್ರ ಒಡವೆಗಳನ್ನು ಕೊಟ್ಟು ಭಕ್ತಿ ಭಾಂಡಾರಿ ಬಸವಣ್ಣನವರು ಅವರಿಗೆ ಮಹಾಮನೆಯಿಂದ ಬೀಳ್ಕೊಡ್ತಾ ಇದ್ದಾರೆ. ಯಾವಾಗ ಬೀಳ್ಕೊಟ್ಟರು ಅದೇ ಒಂದು ಪಾತ್ರೆಯಲ್ಲಿ ಆ ಚಮ್ಮಾವುಗೆಗಳನ್ನು ನೆತ್ತೆ ಮೇಲೆ ಇಟ್ಕೊಂಡು ಶಿವನೇ ಬಸವ ಬಸವ ಶಿವನೇ ಅಂತ ತಮ್ಮ ಮನೆಗೆ ಬರತಕ್ಕಂಥ ಸಮಯದೊಳಗೆ ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಒಬ್ಬ ದೊಡ್ಡ ಅಧಿಕಾರಿಯಾಗಿರ್ತಕ್ಕಂಥ ಮಧುವಯ್ಯ, ಲಕ್ಷ ಕೊಟ್ಟು ಕೇಳ್ರಿ ತಂಗಿ, ನೀವು ಕೇಳ್ತಾ ಇರ್ತಕ್ಕಂಥ ಈ ವಿಚಾರ ಮತ್ತೆ ನಿಮಗೆ ಎಲ್ಲಿಯೂ ಕೂಡ ಕೇಳಾಕ ಸಿಗುವುದಿಲ್ಲ. ಕಲ್ಯಾಣ ಕ್ರಾಂತಿ, ಇಡೀ ಜಗತ್ತಿನೊಳಗೆ ಕಲ್ಯಾಣ ಕ್ರಾಂತಿ ಅನ್ನೋದು ಯಾಕೆ ಪ್ರಸಿದ್ಧ ಆಯಿತು ಅನ್ನೋದು ಇವತ್ತಿನ ಸಂದರ್ಭ ನೀವು ಲಕ್ಷ್ಯ ಕೊಟ್ಟು ಕೇಳಿದಾಗ ಗೊತ್ತಾಗ್ತದ. ಯಾವಾಗ ತಮ್ಮ ಮನೆಗೆ ಮರಳ್ತಾ ಇದ್ದಾರೆ ಸಮಗಾರ ಹರಳಯ್ಯ ಕಲ್ಯಾಣಮ್ಮ, ಎದುರುಗಡೆ ಬರ್ತಾ ಇರತಕ್ಕಂಥ ಮಧುವಯ್ಯ ಎಂಬತಕ್ಕಂಥ ಆ ಮಂತ್ರಿ ಸಮಗಾರ ಹರಳಯ್ಯನವರಿಗೆ ಕೇಳ್ತಾರೆ, ಏ ಹರಳಯ್ಯ, ಏನೋ ಅದು ತಲೆ ಮೇಲೆ ಏನೋ ಇಟ್ಕೊಂಡು ಬರಕತ್ತೀಯಲ್ಲ, ಏನೋ ಅದು? ಯಪ್ಪ ಪ್ರಭುಗಳೇ, ಇವು ಚಮ್ಮಾವುಗೆ ಅದಾವ, ಪಾದರಕ್ಷೆಗಳದಾವ. ಓಹೋ, ಕಲ್ಯಾಣದೊಳಗೆ ಎಲ್ಲರೂ ಕೂಡ ಮಾತಾಡ್ತಾರೆ.
ಸಮಗಾರ ಹರಳೆಯನಂಥ ಸುಂದರವಾಗಿರ್ತಕ್ಕಂಥ ಪಾದರಕ್ಷೆ ಯಾರಿಗೂ ಕೂಡ ಮಾಡೋಕ್ಕೆ ಬರೋದಿಲ್ಲ ಅಂತ ಮಾತಾಡ್ತಾರೆ. ನೀ ಮಾಡಿರ್ತಕ್ಕಂಥ ಪಾದರಕ್ಷೆ ಹೆಂಗಿರ್ತವ ಅನ್ನೋದನ್ನು ನಾನು ಕೂಡ ನೋಡಬೇಕು, ತೋರಿಸು ಅಂತ ತಿಳ್ಕೊಂಡು ಯಾವಾಗ ಮಧುವಯ್ಯನವರು ಹೇಳಿದ್ರು ಆತ್ರಿ ಬುದ್ಧಿ ಅಂತ ತಿಳ್ಕೊಂಡು ತಲೆ ಮೇಲೆ ಇರ್ತಕ್ಕಂಥ ಆ ಪಾದರಕ್ಷೆಯನ್ನು ಹಿಂಗೆ ಕೆಳಗೆ ಇಡ್ತಾರೆ. ನೋಡ್ತಾರ, ಅಬ್ಬಬ್ಬ ಎಂಥ ಅದ್ಭುತ ಅದವ, ಎಷ್ಟು ಸುಂದರದವ ಈ ಜೋಡುಗಳು. ಎಷ್ಟೇ ದುಡ್ಡು ಹೋಗಲಿ ಹರಳಯ್ಯ, ಈ ಚೆಮ್ಮಾವಿಗೆ ನೀ ನನಗೂ ಕೊಡಬೇಕು. ಆವಾಗ ಸಮಗಾರ ಹರಳಯ್ಯನವರಂತಾರ, ಪ್ರಭುಗಳೇ, ಈ ಚೆಮ್ಮಾವಿಗೆ ಭಕ್ತಿ ಭಾಂಡಾರಿ ಬಸವಣ್ಣನವರ ಸಲುವಾಗಿ ಮಾಡಿದ್ದು, ನಮ್ಮಿಬ್ಬರ ತೊಡೆಯ ಚರ್ಮದಿಂದ ಮಾಡಿರ್ತಕ್ಕಂಥದ್ದು. ಅವರು ನಮ್ಮ ನೆನಪಿಗೋಸ್ಕರ ನಿಮ್ಮ ಮನೆಯಲ್ಲೇ ಇರಲಿ ಅಂತ ತಿಳ್ಕೊಂಡು ತಿರುಗಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಮರಳಿ ಒಯ್ತಾ ಇದ್ದೀವಿ. ಯಾವಾಗ ಹಿಂಗಂದ್ರು ಬಸವಣ್ಣನವನಿಗೆ ಬುದ್ಧಿ ಇಲ್ಲ. ಇಂಥ ಚೆಮ್ಮಾವಿಗೆಯನ್ನ, ಇಂಥ ಸುಂದರವಾಗಿರ್ತಕ್ಕಂಥ ಜೋಡುಗಳನ್ನು ಮೆಟ್ಟಿಕೊಳ್ತಕ್ಕಂಥ ಭಾಗ್ಯ ಬಸವಣ್ಣನಿಗೆ ಎಲ್ಲಿಲ್ಲ, ಇಲ್ಲ ಅವನಿಗೆ, ಬಸವಣ್ಣನಿಗೆ ಇಲ್ಲ. ನಾನು ಮೆಟ್ಕೊಳ್ತೀನಿ ಅಂತ ತಿಳ್ಕೊಂಡು ಇವರು ಬೇಡ 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 ಅಂದ್ರೂ ಕೂಡ ಮಧುವಯ್ಯ ಆ ಪಾದರಕ್ಷೆಗಳನ್ನು ಕಾಲೊಳಗೆ ಮೆಟ್ಕೊಂಡು ಬಿಟ್ಟ. ಯಾವಾಗ ಆ ಪಾದರಕ್ಷೆಗಳನ್ನು ಮೆಟ್ಟಿಕೊಂಡ ತಕ್ಷಣದಿಂದಲೇ ಮೈಯೊಳಗೆ ಉರಿ 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 ಅಂತ ಸಿಲ್ಕೊಂಡು ಒಂದೇ ಸವನ ಒದ್ದಾಡಕತ್ತನ, ಒಂದೇ ಸವನ ಕೂಗಾಕತ್ತನ, ಮೈಯೆಲ್ಲ ಉರಿ 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 ಅಂತ ಹಂಗೇ ಮನೆಗೆ ಬಂದ. ದಿವಸ ಆಯ್ತು, 2 ದಿವಸ ಆಯ್ತು, 4 ದಿವಸ ಆಯ್ತು. ಆ ವೈದ್ಯರು ಈ ವೈದ್ಯರು ಅಂತ ತಿಳ್ಕೊಂಡು ಸಾಕಷ್ಟು ಕಡೆ ತೋರಿಸಿದ್ರು, ಮೈಯಾಗಿರ್ತಕ್ಕಂಥ ಉರಿ ಕಡಿಮೆಯಾಗಲಿಲ್ಲ. ಒಂದು ದಿವಸ ರಾತ್ರಿ ಆ ಮಧುವಯ್ಯನ ಹೆಂಡತಿ ಮತ್ತು ಮಧುವಯ್ಯನ ಮಗಳಾಗಿರ್ತಕ್ಕಂಥ ಕಲಾವತಿ ಇಬ್ಬರು ಕೂಡಿ ರಾತ್ರಿಯ ಹೊತ್ತು ಭಕ್ತಿ ಭಾಂಡಾರಿ ಬಸವಣ್ಣನವರ ಮನೆಗೆ ಬರ್ತಾರೆ. ಬಂದು ಹೇಳ್ತಾರೆ, ನನ್ನ ಗಂಡನ ಮೈಯಲ್ಲಿ ಹೊಕ್ಕಿರ್ತಕ್ಕಂಥ ಆ ಉರಿ, ಆ ಅಗ್ನಿ ಶಾಂತವಾಗ್ತಾ ಇಲ್ಲ, ಇದಕ್ಕೆ ನೀವು ಉಪಾಯ ಹೇಳಬೇಕು. ಆವಾಗ ಭಕ್ತಿ ಭಾಂಡಾರಿ ಬಸವಣ್ಣವರಂತಾರ, ತಾಯಿ, ಸಮಗಾರ ಹರಳಯ್ಯನವರು ಸತ್ಯ ಶುದ್ಧ ಕಾಯಕವನ್ನು ಮಾಡ್ತಕ್ಕಂಥ ಶ್ರೇಷ್ಠ ಶರಣರು. ತಮ್ಮ ತೊಡೆಯ ಚರ್ಮದಿಂದ ಅವರು ಆ ಪಾದರಕ್ಷೆಗಳನ್ನು ಮಾಡಿರ್ತಕ್ಕಂಥದ್ದು. ಅವರ ಶರೀರ ಸಾಮಾನ್ಯ ಶರೀರ ಅಲ್ಲ, ಅದು ಲಿಂಗ ಶರೀರ, ಲಿಂಗ ಶರೀರ. ಅಂಥ ಲಿಂಗ ಶರೀರದಿಂದ ಮಾಡಿರ್ತಕ್ಕಂಥ ಪಾದರಕ್ಷೆಯನ್ನು ಮೆಟ್ಟಿಕೊಂಡ ಕಾರಣಕ್ಕಾಗಿ ನಿನ್ನ ಗಂಡನಿಗೆ ಮೈಯೆಲ್ಲ ಉರಿ. ಆ ಉರಿಯನ್ನು ಕಡಿಮೆ ಆಗಬೇಕಾಗಿತ್ತು ಅಂತಂದ್ರೆ ಯಾವ ಸಮಗಾರ ಹರಳಯ್ಯನವರು ಪಾದರಕ್ಷೆಯನ್ನು ಮಾಡ್ತಕ್ಕಂಥ ಸಂದರ್ಭದೊಳಗೆ ಪಕ್ಕದೊಳಗೆ ಏನು ನೀರಿನ ಒಂದು ಬಟ್ಟಲ ಇರ್ತದ, ಆ ಬಟ್ಟಲದಲ್ಲಿ ಆ ಪಾದರಕ್ಷೆಯನ್ನು ಹಿಂಗೆ ಮುಳುಗಿಸಿ ಹದ ಮಾಡಿ ಏನು ಪಾದರಕ್ಷೆ ಮಾಡ್ತಾರಲ್ಲ, ಆ ಬಟ್ಟಲದಲ್ಲಿ ಇರ್ತಕ್ಕಂಥ ನೀರನ್ನು ತಂದು ನಿನ್ನ ಗಂಡನ ಮೈಗೆ ಲೇಪಿಸಿದಲ್ಲಿ ಆತನ ಮೈ ಉರಿ ಕಡಿಮೆ ಆಗ್ತದೆ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣವರು ಹೇಳಿದ್ರು, ತಾಯಿ ಹಾಗೇ ಮಾಡಿದಳು. ಯಾರು? ಆ ಮಧುವಯ್ಯನ ಹೆಂಡತಿ ಕಲಾವತಿಯ ತಾಯಿ ಹಾಗೇ ಮಾಡಿದ್ರು. ಯಾವಾಗ ಆ ನೀರನ್ನು ಮೈಗೆ ಲೇಪಿಸಿದ್ರು, ಮೈಯಾಗಿರ್ತಕ್ಕಂಥ ಉರಿ ತಕ್ಷಣವೇ ಕಡಿಮೆಯಾತು. ಮಧುವಯ್ಯನವರು ಕೇಳ್ತಾರೆ, ಏನು, ಯಾವ ಔಷಧಿಯನ್ನು ತಂದು ನನ್ನ ಮೈಯಲ್ಲಿ ಇರ್ತಕ್ಕಂಥ ಈ ಅಗ್ನಿಯನ್ನು ಶಾಂತಗೊಳಿಸಿದೆ ಅಂತ ಕೇಳಿದಾಗ ಯಾವ ಔಷಧಿನೂ ಕೂಡ ಇಲ್ಲರಿ. ಯಾರ ಚರ್ಮದ ಒಂದು ಆವುಗೆಗಳನ್ನು, ಆ ಪಾದರಕ್ಷೆಗಳನ್ನು ನೀವು ಬೇಡ 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 ಅಂದರೂ ಕೂಡ ಮೆಟ್ಕೊಂಡಿದ್ರು, ಆ ಶರಣ ಮಾಡ್ತಕ್ಕಂಥ ಆ ಕಾಯಕ, ಆ ಪಾದರಕ್ಷೆಯ ಕಾಯಕವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಬಳಸ್ತಕ್ಕಂಥ ಆ ನೀರನ್ನು ತಂದು ನಿನ್ನ ಮೈಗೆ ನಾನು ಲೇಪಿಸಿದ್ದೀನಿ, ಉರಿ ಶಾಂತ ಆಗಿದೆ ಅಂತ ಹೇಳಿದಾಗ ಆವಾಗ ಮಧುವಯ್ಯ ಅಂತನ, ನಾನೆಂಥ ತಪ್ಪು ಮಾಡಿದೆ, ನಾನು ಒಬ್ಬ ಬ್ರಾಹ್ಮಣ, ಶ್ರೇಷ್ಠ ಕುಲದವನು, ಅವನೊಬ್ಬ ಚಮ್ಮಾರ, ಕನಿಷ್ಠ ಕುಲದವನು ಎಂಬತಕ್ಕಂಥ ಭಾವನೆಯಿಂದ, ತುಚ್ಛ ಭಾವನೆಯಿಂದ ನೋಡಿದ ಪರಿಣಾಮವಾಗಿ, ಅವನ ಒಂದು ಪಾದರಕ್ಷೆಯನ್ನು ಮೆಟ್ಟಿಕೊಂಡ ಪರಿಣಾಮವಾಗಿ ಇಂಥ ಶಿಕ್ಷೆ ನನಗಾತು. ಶಿವಶಿವ, ಕಲ್ಯಾಣದ ಶಿವಶರಣರು ಅವರೆಂದಿಗೂ ಕೂಡ ಕನಿಷ್ಠರಲ್ಲ, ಅವರೆಂದಿಗೂ ಕೂಡ ಶ್ರೇಷ್ಠರು. ಅವರ ಒಂದು ಕೃಪೆಯಿಂದ ನನ್ನ ಮೈ ಉರಿ ಕಡಿಮೆ ಆಗ್ಯದ ಅಂದ ಬಳಿಕ ನಾನು ಅವರ ಋಣವನ್ನು ಹೆಂಗೆ ತೀರಿಸಲಿ ಅಂತ ತಿಳ್ಕೊಂಡು ಇಡೀ ರಾತ್ರಿ ಎಲ್ಲ ಮಧುವಯ್ಯ ಮತ್ತು
ಆ ಮದುವಯ್ಯನ ಧರ್ಮಪತ್ನಿ ಇಬ್ಬರು ಕೂಡಿ ವಿಚಾರ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರ. ಏನು ಈ ಜಾತಿ ಮೇಲು ಕೀಳು ಎಂಬತಕ್ಕಂಥ ಒಂದು ವ್ಯವಸ್ಥೆ ಅದಲ್ಲ, ಈ ವ್ಯವಸ್ಥೆಯಿಂದ ಸಮಾಜದೊಳಗೆ ಅನೇಕ ಗೊಂದಲಗಳಾಗಕತ್ತವ. ಇದಕ್ಕೆ ನಮ್ಮಿಂದಲೇ ಇತಿಶ್ರೀ ಹಾಡುವಂಥ ಒಂದು ಸಂದರ್ಭ ಉದಯ ಆಗಬೇಕು. ಅದಕ್ಕೆ ನಾವೊಂದು ದಿಟ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ತಗೋಬೇಕು ಅಂತ ತಿಳ್ಕೊಂಡು ಯಾವ ನಿರ್ಧಾರ ತಗೊಂಡ್ರು ಅಂತಂದ್ರೆ ಗೊತ್ತದ ಏನು? ಆ ನಿರ್ಧಾರವನ್ನು ತೆಗೆದುಕೊಂಡು ಸಮಗಾರ ಹರಳಯ್ಯನವರ ಮನೆಗೆ ಬಂದು ತಮ್ಮ ನಿರ್ಧಾರವನ್ನು ಹೇಳ್ತಾರೆ. ಏನ್ರಿಪ್ಪ, ನಮ್ಮಿಂದ ಬಹಳ ದೊಡ್ಡ ತಪ್ಪಾತು, ನೀವು ಕ್ಷಮೆ ಮಾಡಬೇಕು. ನಮ್ಮ ಒಂದು ಬೇಡಿಕೆ ಆದ, ಒಂದು ಕೋರಿಕೆ ಆದ, ನೀವು ಪೂರೈಸಬೇಕು ಅಂತ ತಿಳ್ಕೊಂಡು ಮದುವೈನವರು ಸಮಗಾರ ಹರಳಯ್ಯನವರಿಗೆ ಕೇಳ್ತಾರೆ. ಏನ್ರಿಪ್ಪ ಅಂತ ಕೇಳಿದಾಗ, ಏನೂ ಇಲ್ಲ, ನನಗೆ ಮುತ್ತಿನಂಥ ಒಬ್ಬ ಮಗಳಿದ್ದಾಳೆ, ನಿಮಗೆ ವಜ್ರದಂಥ ಮಗ ಇದ್ದಾನೆ, ಶೀಲವಂತ. ನನ್ನ ಮಗಳಾಗಿರ್ತಕ್ಕಂಥ ಕಲಾವತಿ, ನಿನ್ನ ಮಗನಾಗಿರ್ತಕ್ಕಂಥ ಆ ಶೀಲವಂತ ಇಬ್ಬರಿಗೂ ಕೂಡ ಕೊಟ್ಟು ಮದುವೆ ಮಾಡಿದ್ವಿ ಅಂತಂದ್ರೆ ನಿಜವಾಗಲೂ ಕೂಡ ಬಸವಣ್ಣನವರ ಆಶಯ ಈಡೇರ್ತದ ಅಂತ ತಿಳ್ಕೊಂಡು ಯಾವಾಗ ಮದುವೈನವರು ಹೇಳಿದ್ರು, ಶಿವ ಬ್ಯಾಡ್ರಪ್ಪ ಅಂದರು. ಯಾಕೆ? ನೀವು ಶ್ರೇಷ್ಠ ಕುಲದವರು ಬ್ರಾಹ್ಮಣರು, ನಾವು ಕನಿಷ್ಠ ಕುಲದವರು ಸಮಗಾರರು. ಒಬ್ಬ ಸಮಗಾರ ಮಗನಿಗೆ ಬ್ರಾಹ್ಮಣರ ಮನೆಯ ಕನ್ಯೆಯನ್ನು ತೆಗೆದುಕೊಂಡು ಮದುವೆ ಆತು ಅಂತ ತಿಳ್ಕೊಂಡು ಕಲ್ಯಾಣದೊಳಗೆ ಸುದ್ದಿ ಗೊತ್ತಾತು ಅಂತಂದ್ರೆ ಬಹಳ ದೊಡ್ಡ ಕ್ರಾಂತಿನೇ ಆಗ್ತದ. ರಕ್ತದ ನದಿಗಳೇ ಹರಿತವ. ಬೇಡ ಅಂದ್ರೂ ಕೂಡ ಮದುವೈನವರು ಕೇಳಲಿಲ್ಲ. ಹಾಗಾದ್ರೆ ಬಸವಣ್ಣವ್ರ ಹತ್ರನೇ ಹೋಗಿ ಒಂದು ತೀರ್ಮಾನ ಮಾಡೋಣ ಅಂತ ತಿಳ್ಕೊಂಡು ಮದುವೈನವರು ಮತ್ತು ಹರಳಯ್ಯನವರು ಕೂಡಿ ಎಲ್ಲಿಗೆ ಬಂದರು ಅಂತಂದ್ರೆ ಅನುಭವ ಮಂಟಪಕ್ಕೆ ಬಂದರು. ಅನುಭವ ಮಂಟಪದಲ್ಲಿ ಈ ವಿಷಯ ಪ್ರಸ್ತಾಪಕ್ಕೆ ಇಟ್ಟರು. ಆವಾಗ ಬಸವಣ್ಣನವರಿಗೆ ಸ್ವರ್ಗ ಒಂದೇ ಗೇಣ ಉಳಿದಿತ್ತು. ಯಾಕೆ? ಈ ಎಲ್ಲ ಜಾತಿಯ ವ್ಯವಸ್ಥೆ ಹೋಗ್ಬೇಕು ಅನ್ನೋದೇ ಬಸವಣ್ಣನವರ ಮೂಲ ಆಶಯವಾಗಿತ್ತು. ಏನದು? ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳು. ಈ ಎಲ್ಲ ಜಾತಿಯ ವ್ಯವಸ್ಥೆ ಹೋಗಬೇಕು ಅನ್ನೋದು ಏನು ಬಸವಣ್ಣನವರ ಆಶಯ ಇತ್ತು. ಅದು ಇವತ್ತು ಮದುವಯ್ಯ ಮತ್ತು ಹರಳಯ್ಯ ಈ ಇಬ್ಬರ ಮಕ್ಕಳ ಮದುವೆಯಿಂದ ಅದು ನಿವಾರಣೆ ಆಗ್ತದೆ ಅಂತ ತಿಳ್ಕೊಂಡು ಅನುಭವ ಮಂಟಪದೊಳಗ ಎಲ್ಲರೂ ಚರ್ಚೆಯನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಈ ಜಗತ್ತಿನ ಜನ ಇದನ್ನು ಅಂತರ್ಜಾತಿ ವಿವಾಹ ಅಂತ ತಿಳ್ಕೊಳ್ಬಾರ್ದು, ಇದು ಸಜಾತಿಯ ವಿವಾಹ ಅಂತಲೇ ತಿಳ್ಕೊಳ್ಬೇಕು. ಅದಕ್ಕೆ ಒಂದು ಏನು ಉಪಾಯ ಅಂತಂದ್ರೆ, ಈಗಾಗಲೇ ಸಮಗಾರ ಹರಳಯ್ಯನವರು, ಕಲ್ಯಾಣಮ್ಮನವರು, ಶೀಲವಂತ ಈ ಮೂವರು ಲಿಂಗವನ್ನು ಕಟ್ಟಿಕೊಂಡು ಇವರು ಲಿಂಗವಂತರಾಗಿದ್ದಾರೆ. ಇನ್ನು ಬ್ರಾಹ್ಮಣ ಧರ್ಮದವನಾಗಿರ್ತಕ್ಕಂಥ ಮದುವಯ್ಯನ ಹೆಂಡತಿ ಮತ್ತು ಮದುವಯ್ಯನ ಮಗಳು, ಇವರು ಮೂವರು ಕೂಡ ಲಿಂಗವನ್ನು ಧಾರಣೆ ಮಾಡಿಕೊಂಡಲ್ಲಿ ಇವರು ಕೂಡ ಲಿಂಗವಂತರಾಗ್ತಾರೆ. ಇವರು ಯಾವಾಗ ಲಿಂಗವಂತರಾದರೂ ಆವಾಗ ಇಬ್ಬರ ಮದುವೆಯನ್ನು ಮಾಡಿದ್ವಿ ಅಂತಂದ್ರೆ ಇದು ವಿಜಾತಿ ಮದುವೆ ಅನಿಸೋದಿಲ್ಲ, ಇದು ಸಜಾತಿ ಮದುವೆ ಅನ್ನಿಸ್ತದ ಅಂತ ತಿಳ್ಕೊಂಡು ಒಂದು ನಿರ್ಧಾರ ತಗೊಂಡು ಆ ಅನುಭವ ಮಂಟಪದೊಳಗೆ ಅದೊಂದು ನಿರ್ಧಾರ ಮಾಡಿದ್ರು. ಅದಕ್ಕೆ ಅಲ್ಲಮ್ಮ ಪ್ರಭುದೇವರು ಸಹಿ ಹಾಕೇ ಬಿಟ್ರು, ರುಜು ಹಾಕೇ ಬಿಟ್ರು. ಆಯಿತು ಅಂತ ತಿಳ್ಕೊಂಡು ತಡ ಮಾಡದೆ ಬಸವಣ್ಣನವರ ನೇತೃತ್ವದೊಳಗೆ ಮದುವಯ್ಯನ ಮಗಳ ಹರಳಯ್ಯನವರ ಮಗನ ಮದುವೆ ಆಗೇ ಬಿಡ್ತು. ಯಾವಾಗ ಇವರಿಬ್ಬರ ಮದುವೆ ಆತೋ ಅಲ್ಲಿ ಇರ್ತಕ್ಕಂಥ ಕೊಂಡಿ ಮಂಚಣ್ಣ ಓಡೋಡಿ ಅರಮನೆಗೆ ಬಂದ. ಮಹಾರಾಜರೇ, ಕಲ್ಯಾಣ ಕೆಟ್ಟೋಯ್ತು, ಧರ್ಮ ಕೆಟ್ಟೋಯ್ತು, ಆಚಾರ ವಿಚಾರ ಎಲ್ಲವೂ ಕೂಡ ಕಲ್ಯಾಣದೊಳಗೆ ಹಳ್ಳ ಹಿಡ್ಕೊಂಡು ಹೋತು. ಯಾಕ ಅಂತಂದ್ರೆ ಬಸವಣ್ಣ ಒಬ್ಬ ಬ್ರಾಹ್ಮಣರ ಮನೆಯ ಮಗಳನ್ನ ಸಮಗಾರ ಮನೆಯ ಒಬ್ಬ ಮಗನಿಗೆ ಕೊಟ್ಟು ಮದುವೆಯನ್ನು ಮಾಡಿದಾನೆ, ಅಂತರ್ಜಾತಿ ವಿವಾಹ ಮಾಡಿದಾನೆ, ಧರ್ಮವನ್ನು ಕುಲಗೆಡಿಸಿದಾನೆ. ಇಂಥ ಬಸವಣ್ಣನಿಗೆ ಘೋರ ಶಿಕ್ಷೆಯಾಗಬೇಕು ಅಂತ ತಿಳ್ಕೊಂಡು ಕೊಂಡಿ ಮಂಚಣ್ಣ ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜನ ಕಿವಿ ತುಂಬೇ ಬಿಟ್ಟ. ಬಿಜ್ಜಳ ಮಹಾರಾಜ ಬಹಳ ಒಳ್ಳೆಯವನು, ಮೈಯೆಲ್ಲ ಬಂಗಾರ, ಆದರೆ ಕಿವಿ ಮಾತ್ರ ತಗಡಿಂದು. ಯಾರು ಹೇಳಿದ್ರು ಕೂಡ ಪಟಕ್ನೆ ನಂಬಿ ಬಿಡ್ತಿದ್ದ, ಅದನ್ನು ಸಾರಾಸಾರ ವಿಚಾರ ಮಾಡ್ತಿದ್ದಿಲ್ಲ.
ಯಾವಾಗ ಅಂತರ್ಜಾತಿ ವಿವಾಹ ಬಸವಣ್ಣ ಮಾಡ್ಸ್ಯಾನ ಅನ್ನೋದು ಗೊತ್ತಾಗಿ ರಾಜನಾಗಿರ್ತಕ್ಕಂಥ ಬಿಜ್ಜಳ ಬಸವಣ್ಣನವರನ್ನು ಕರಿಯಾಕ ಕಳಿಸಿದ್ರು. ಬಸವಣ್ಣವ್ರು ಬಂದರು. ಏನು ಬಸವಣ್ಣ, ಅಂತರ್ಜಾತಿ ವಿವಾಹ ಮಾಡಿಸಿ ಏನು ಕಲ್ಯಾಣದೊಳಗೆ? ಇಲ್ಲ ಮಹಾರಾಜರೇ, ನಾನು ಸಜಾತಿಯ ವಿವಾಹವನ್ನೇ ಮಾಡಿಸಿದ್ದೀನಿ. ಮತ್ತು ಆ ಕನ್ಯೆ ಬ್ರಾಹ್ಮಣರದು ವರ ಏನೈತೆಲ್ಲ ಸಮಗಾರದು ಅಂದ ಬಳಕ ಅಂತರ್ಜಾತಿ ಆತಲ್ಲ. ಜಾತಿ ಬೇರೆ ಇದ್ರೂ ಕೂಡ ಅವರಿಗೆ ನಾನು ಶಿವದೀಕ್ಷೆಯನ್ನು ಮಾಡಿ ಮದುವೆಯನ್ನು ಮಾಡಿದ್ದೀನಿ ಅಂದ ಬಳಕ ಅಲ್ಲಿ ಭೇದ ಅನ್ನೋದು ಇಲ್ಲ. ಯಾಕೆ? ಶಿವ ಸಂಸ್ಕಾರ ಯುಕ್ತೇಶು ಜಾತಿ ಭೇದೋನ ವಿದ್ಯತೆ. ಒಂದಲ್ಲ ಎರಡಲ್ಲ, ನಾನಾ ರೀತಿಯ ಕಟ್ಟಿಗೆಯನ್ನು ತಂದು ಉರಿಯಲ್ಲಿ ಹಾಕಿದಾಗ ಆ ಕಟ್ಟಿಗೆ ಸುಟ್ಟು ಏನಾಗ್ತದೆ? ಬೂದಿ ಆಗ್ತದೆ. ಯಾವಾಗ ಅದು ಕಟ್ಟಿಗೆಯಾಗಿ ಇತ್ತೋ ಅಲ್ಲಿವರೆಗೆ ಇದು ಬೇವಿನ ಕಟ್ಟಿಗೆ, ಇದು ಮಾವಿನ ಕಟ್ಟಿಗೆ, ಇದು ಚಂದನದ ಕಟ್ಟಿಗೆ, ಇದು ತೇಗಿನ ಕಟ್ಟಿಗೆ. ಕಟ್ಟಿಗೆ ಯಾವಾಗ ಸುಡ್ತೋ ಆವಾಗ ಅದು ಕೇವಲ ಬೆಂಕಿ. ಹಂಗೆ ಲಿಂಗ ದೀಕ್ಷೆ ಆಗೋದಕ್ಕಿಂತ ಮುಂಚೆ ಆ ಜಾತಿ ಬೇರೆ, ಈ ಜಾತಿ ಬೇರೆ, ಆ ಅಜಾತಿ ಅವ, ಈ ಜಾತಿ ಅವ ಎಂಬತಕ್ಕಂಥ ಭೇದ ಇರ್ತದೆ. ಯಾವಾಗ ಲಿಂಗ ದೀಕ್ಷೆ ಆತು ಆವಾಗ ಎಲ್ಲರೂ ಕೂಡ ಶಿವಭಕ್ತರೇ, ಲಿಂಗವಂತರೇ ಎಂಬತಕ್ಕಂಥದ್ದು ಅದು ಲಿಂಗವಂತ ತತ್ವ ಹೇಳ್ತದ ಅಂತ ತಿಳ್ಕೊಂಡು ಯಾವಾಗ ಭಕ್ತಿ ಭಾಂಡಾರಿ ಬಸವಣ್ಣವ್ರು ಹೇಳಿದ್ರು, ಏನೇ ಆಗಲಿ ನೀನು ಮಾಡಿರ್ತಕ್ಕಂಥದ್ದು ಇದು ತಪ್ಪೇ ಅಂತ ತಿಳ್ಕೊಂಡು, ಬಸವಣ್ಣ ನಾನು ನಿನಗ ಗಡಿಪಾರಿನ ಶಿಕ್ಷೆಯನ್ನು ವಿಧಿಸ್ತೀನಿ. ನೀನೊಬ್ಬ ಕರಣಿಕನಾಗಿ ನನ್ನ ಹತ್ರ ಬಂದೆ. ನಿನ್ನ ಪ್ರಾಮಾಣಿಕತೆಯನ್ನು ನೋಡಿ ಪ್ರಧಾನಿಯ ಪಟ್ಟವನ್ನು ಕೂಡ ಕಟ್ಟಿದೆ. ಅಷ್ಟೇ ಅಲ್ಲದೆ ಸಾಕು ತಂಗಿಯಾಗಿರ್ತಕ್ಕಂಥ ನೀಲಮ್ಮನನ್ನು ಕೊಟ್ಟು ಮದುವೆಯನ್ನು ಕೂಡ ಮಾಡಿದೆ. ಆದರೆ ಬಸವಣ್ಣ, ನೀ ಅಂತರ್ಜಾತಿ ವಿವಾಹ ಮಾಡಿ ಕುಲವನ್ನು ಗೆಡಿಸಿ ಅಂದ ಬಳಿಕ ನೀನು ಕಲ್ಯಾಣದೊಳಗೆ ಇರಬಾರ್ದು, ನಿನಗೆ ಗಡಿಪಾರಿನ ಶಿಕ್ಷೆ ಅಂತಾನೆ ಯಾರು? ರಾಜನಾಗಿರ್ತಕ್ಕಂಥ ಬಿಜ್ಜಳ. ಆವಾಗ ಬಸವಣ್ಣನವರು ಈ ಬಿಜ್ಜಳಂಗಂಜುವೆನೆ ಅಂತಾರೆ ಅವರು. ಒಂದು ಶಾಸನ ಅದ ಅಂದ ಬಳಿಕ ಆ ಶಾಸನಕ್ಕೆ ಒಂದು ಕಾಯ್ದೆ ಕಾನೂನು ಅದ ಅಂದ ಬಳಿಕ ನಾವು ರಾಜರೇ ಆಗಲಿ ಮಹಾರಾಜರೇ ಆಗಲಿ ಬೇಕಾದಂಥ ದೊಡ್ಡ ವ್ಯಕ್ತಿನೇ ಆಗಿರಲಿ, ಆದರೆ ವ್ಯಕ್ತಿ ದೊಡ್ಡದಲ್ಲ, ಕಾನೂನು ಭಾಳ ದೊಡ್ಡದು, ಕಾಯ್ದೆ ಭಾಳ ದೊಡ್ಡದು. ಆಯಿತು, ಈ ಶಾಸನಕ್ಕೆ ನಾನು ಮರ್ಯಾದೆಯನ್ನು ಕೊಟ್ಟು ಕಲ್ಯಾಣವನ್ನು ತ್ಯಾಗ ಮಾಡ್ತೀನಿ ಅಂತ ತಿಳ್ಕೊಂಡು ಬಸವಣ್ಣನವರು ಕಲ್ಯಾಣವನ್ನು ತ್ಯಾಗ ಮಾಡೇ ಬಿಟ್ಟರು. ಈ ಸುದ್ದಿ ಕಲ್ಯಾಣದೊಳಗೆಲ್ಲ ಗೊತ್ತಾತು. ಬಸವಣ್ಣನವರಿಗೆ ರಾಜ ಗಡಿಪಾರಿನ ಶಿಕ್ಷೆ ವಿಧಿಸ್ಯಾನ ಅನ್ನೋದು ಗೊತ್ತಾತು. ಬಸವಣ್ಣವರು ನಡೆದಿದ್ರು. ಎಲ್ಲ ಶರಣ ಸಂಕುಲ ಓಡೋಡಿ ಬಂದು ಬಸವಣ್ಣನವರ ಪಾದಕ್ಕೆ ಬೀಳ್ತದೆ. ಆವಾಗ ವಯಸ್ಸಿನಲ್ಲಿ ಚಿಕ್ಕವನಾಗಿರ್ತಕ್ಕಂಥ ಉಳವಿಯ ಚೆನ್ನ ಬಸವಣ್ಣ, ಅಪ್ಪ ಗುರುವೇ ಸಂಗಮನಾಥ, ಇದೆಂಥ ಕಾಲ ಬಂತು, ನೀವು ಮಾಡಿದ್ರಲ್ಲಿ ಏನು ತಪ್ಪದ? ಬಸವಣ್ಣವರಂತಾರ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದರೆ ನಿಲ್ಲಬಹುದೇ. ಏರಿ ನೀರುಂಬಡೆ ಬೇಲಿ ಹೊಲಮೇವೊಡೆ, ನಾರಿಯ ಎದೆ ಹಾಲು ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರುವೆ ತಂದೆ ಕೂಡಲ ಸಂಗಮ ದೇವ. ದೊಡ್ಡವರ ತಿಳಿದವರ ತಪ್ಪು ಮಾಡುವಾಗ ಇನ್ನು ಆ ತಪ್ಪನ್ನು ಎದುರಿಸೋದು ಬಹಳ ಕಷ್ಟದ ಕೆಲಸ. ತಿಳಿದವರೇ ತಪ್ಪು ಮಾಡಿದಾಗ ಅದು ಬಹಳ ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಬಸವಣ್ಣವ್ರ ಮನಸ್ಸು ಬಹಳ ನೊಂದಿತ್ತು. ಅವಾಗಂತಾರ, ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಿ, ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವು, ನೀವು ಬಂದ ಕಾರ್ಯಕ್ಕೆ ಬಂದಾತ ಅಲ್ಲಮಾ ಪ್ರಭು. ನಾವೆಲ್ಲರೂ ಯಾವ ಕಾರಣಕ್ಕಾಗಿ ಬಂದ್ವಿ? ಈ ಕಲ್ಯಾಣವನ್ನು ಕೈಲಾಸವನ್ನಾಗಿ ಮಾಡಬೇಕು ಅಂತ ಬಂದ್ವಿ. ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಕೂಡ ಕಾಯಕ ದಾಸೋಹ ಮಾಡ್ತಾ ಬದುಕಬೇಕು ಅನ್ನೋ ಕಾರಣಕ್ಕಾಗಿ ಈ ಜಗತ್ತಿಗೆ ಒಂದು ಸಂದೇಶ ಕೊಡೋಕ್ಕಾಗಿ ನಾವು ಬಂದ್ವಿ. ನಾವೊಬ್ಬರು ಪಣತೆ ಆದ್ವಿ, ಒಬ್ಬರು ದೀಪ ಆದ್ವಿ, ಏನು ಒಬ್ಬರು ಬತ್ತಿ ಆದ್ವಿ, ಒಬ್ಬರು ದೀಪ ಆದರು. ಆವಾಗ ಕಲ್ಯಾಣ ಎಲ್ಲ ಬೆಳಕಾಯಿತು. ಆದ್ರೆ ಪಣತೆ ಒಡೆದು ಬಿಡುತ್ತು, ತೈಲ ಚೆಲ್ಲಿ ಬಿಡುತ್ತು, ಬತ್ತಿ ನಂದಿ ಬಿಡುತ್ತು, ಕಲ್ಯಾಣ ಹಾಳಾಯಿತು ಅಂತ ತಿಳ್ಕೊಂಡು ಮನವನ್ನು ನೊಂದು, ಚನ್ನಬಸವಣ್ಣ ಇನ್ನು ಮುಂದೆ ಈ ಅನುಭವ ಮಂಟಪದ ಜವಾಬ್ದಾರಿ ನಿಂದಪ್ಪ, ಈ ಎಲ್ಲ ಶರಣ ಸಂಕುಲದ ಜವಾಬ್ದಾರಿ ನಿಂದಪ್ಪ ಅಂತ ತಿಳ್ಕೊಂಡು ಹೇಳಿ ಕೂಡಲ ಸಂಗಮದತ್ತ ಬಸವಣ್ಣನವರು ಹೊರಟೇ ಬಿಟ್ಟರು. ಆ ದಿವಸ ರಾತ್ರಿ ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಮಂತ್ರಿಯಾಗಿರ್ತಕ್ಕಂಥವನು ಜಗದೇವ ಅಂತ. ಕೇಳ್ರಿವ, ಎಷ್ಟು ಅದ್ಭುತ ಅದ ಇದು, ಜಗದೇವ ಅಂತ.
ರಾತ್ರಿಯ ಹೊತ್ತು ಮನೆಗೆ ಬರ್ತಾನೆ. ಅವ್ವ ಹೊಟ್ಟಿ ಭಾಳ ಹಸ್ದದ, ಊಟಕ್ಕೆ ಕೊಡುವಂತನ ಜಗದೇವ ಮಂತ್ರಿ. ತಾಯಿ ಏನು ಮಾಡ್ತಾಳೆ ಗೊತ್ತದ ಏನು? ಮನೆಯ ನಾಯಿಗೆ ಅನ್ನ ಹಾಕ್ತಕ್ಕಂಥ ತಟ್ಟೆಯೊಳಗ ಪಾತ್ರೆಯೊಳಗ ಮಗನಿಗೆ ಊಟಕ್ಕೆ ಕೊಡ್ತಾಳ. ನಾಯಿಗೆ ಉಣಿಸುವ ಒಂದು ತಟ್ಟೆಯೊಳಗ ಏನಂತೀರಿ ನೀವು ಅದಕ್ಕೆ? ಗಂಗಾಳ ಅಂತೀರಿ, ತಾಟ್ ಅಂತೀರಿ, ಏನಂತೀರಿ? ಅದರೊಳಗೆ ಊಟಕ್ಕೆ ಕೊಡ್ತಾಳ. ಆವಾಗ ಜಗದೇವ ಮಂತ್ರಿ ಅಂತನ, ಏನವ ನಾಯಿಗೆ ಊಟಕ್ಕೆ ಕೊಡ್ತಕ್ಕಂಥ, ನಾಯಿಗೆ ಹಾಕ್ತಕ್ಕಂಥ, ನಾಯಿಗೆ ಅನ್ನ ಹಾಕ್ತಕ್ಕಂಥ ಪಾತ್ರೆಯೊಳಗೆ ನನಗೆ ನೀವು ಊಟಕ್ಕೆ ಕೊಟ್ಟಿಯಲ್ಲ, ಯಾಕ ಅಂತ ತಿಳ್ಕೊಂಡು ಯಾವಾಗ ಜಗದೇವ ಮಂತ್ರಿ ಕೇಳ್ತಾನ, ಆವಾಗ ಆ ಜಗದೇವ ಮಂತ್ರಿಯ ತಾಯಿ ಅಂತಾಳ, ಏ ಜಗದೇವ, ನಾನೊಬ್ಬ ವೀರ ಮಗನನ್ನ, ಶೂರ ಮಗನನ್ನ, ಧೀರ ಮಗನನ್ನ ಹಡೆದಿದ್ದೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನಾನೊಬ್ಬ ವೀರ ಮಗನನ್ನು ಹಡೆದಿಲ್ಲ, ಬದಲಾಗಿ ಒಬ್ಬ ನಪುಂಸಕ ಮಗನನ್ನು ಹಡೆದಿದ್ದೀನಿ, ಒಬ್ಬ ನಪುಂಸಕ ಮಗನನ್ನು ಹಡೆದಿದ್ದೀನಿ ಅಂತ ತಿಳ್ಕೊಂಡು ಯಾವಾಗ ತಾಯಿ ಅಂದಳು, ಯಾಕವ ಹಿಂಗನ್ನ ಕತ್ತಿಯಲ್ಲ, ಯಾಕ? ಏನೋ ಜಗದೇವ, ಭಕ್ತಿ ಭಾಂಡಾರಿಯಾಗಿರ್ತಕ್ಕಂಥ ಬಸವಣ್ಣ ಈ ಕಲ್ಯಾಣದೊಳಗ ಶಿವನ ಬೆಳಕು ಎಂಬತಕ್ಕಂಥದ್ದು ಚೆಲ್ಲದ, ಎಷ್ಟು ಉಪಕಾರ ಕೆಲಸ ಮಾಡ್ದ, ಜಗತ್ತಿಗೆ ಬೆಳಕು ಕೊಟ್ಟ. ಅಂಥ ಸಂದರ್ಭದೊಳಗ ಇವತ್ತು ಎಂಥ ಶಿಕ್ಷೆ ನಡೆದದ ಗೊತ್ತದ ಏನು? ಕಲ್ಯಾಣದೊಳಗ ಯಾರು ಮಧುವಯ್ಯ ಹರಳಯ್ಯ ಎಂಬತಕ್ಕಂಥವರು ತಮ್ಮ ಮಕ್ಕಳಿಗೆ ಮದುವೆಯನ್ನು ಮಾಡಿದ್ರು, ಅಂಥ ಮಧುವಯ್ಯ ಹರಳಯ್ಯನ ಕಣ್ಣುಗಳನ್ನು ಕೀಳಿಸಿ ಆನೆಯ ಕಾಲಿಗೆ ಕಟ್ಟಿ, ಆ ಆನೆಯ ಕಾಲಿನಿಂದ ಅವರನ್ನು ತುಳಿಸಿ ಕೊಲ್ಲಿಸಿ ಎಳೆಹೂಟಿ ಶಿಕ್ಷೆಯನ್ನು ವಿಧಿಸಿ ಎಂಥ ಘೋರವಾಗಿರ್ತಕ್ಕಂಥ ಅನ್ಯಾಯ ಮಾಡ್ಯಾರ ಗೊತ್ತದ ಏನೋ ಜಗದೇವ? ಬಸವಣ್ಣನವರಿಗೆ ಗಡಿಪಾರಿನ ಶಿಕ್ಷೆ, ಮಧುವಯ್ಯ ಹರಳಯ್ಯ ಮತ್ತು ಯಾರು ಶೀಲವಂತ ಕಲಾವತಿಯರಿಗೆ ಎಳಹೂಟೆ ಶಿಕ್ಷೆಯನ್ನು ವಿಧಿಸಿ ಘೋರವಾಗಿರ್ತಕ್ಕಂಥ ಅನ್ಯಾಯ ಮಾಡ್ಯಾರ. ಇಂಥ ಶಿವದ್ರೋಹ ಕೆಲಸ ಮಾಡಿದ್ರು ಕೂಡ ನೀ ನೋಡ್ಕೊಂತ ನಿಂತಿಯಲ್ಲ ಅಂತ ತಿಳ್ಕೊಂಡು ತಾಯಿ ಯಾವಾಗ ಜಗದೇವ ಮಂತ್ರಿಗೆ ಬೈದಳೋ, ಆಗಿಂದಾಗಲೇ ಜಗದೇವ ಮಂತ್ರಿ ತನ್ನ ಅತ್ಯಂತ ನೆಚ್ಚಿನ ಸೇವಕರಾಗಿರ್ತಕ್ಕಂಥ ಮಲ್ಲ ಮತ್ತು ಬೊಮ್ಮ ಇಬ್ಬರು ಸೇವಕರನ್ನು ಕರೆದುಕೊಂಡು, ಏನೇ ಆಗಲಿ ಇವತ್ತು ಎಳೆಹೂಟಿ ಶಿಕ್ಷೆಯನ್ನು ವಿಧಿಸಿರ್ತಕ್ಕಂಥ ಆ ಬಿಜ್ಜಳನನ್ನು ಕೊಂದೇ ಬಿಡಬೇಕು ಅಂತ ತಿಳ್ಕೊಂಡು ಆ ಅರಮನೆಯನ್ನು ಹೊಕ್ಕು ಸಿಂಹಾಸನದ ಮೇಲೆ ಕುಳಿತಿರ್ತಕ್ಕಂಥ ಬಿಜ್ಜಳ ಮಹಾರಾಜನ ರುಂಡವನ್ನು ಚಂಡಾಡಿಯೇ ಬಿಟ್ಟರು ಜಗದೇವ ಮತ್ತು ಮಲ್ಲಿಬೊಮ್ಮ. ಯಾವಾಗ ಬಿಜ್ಜಳ ಮಹಾರಾಜನ ಕೊಲೆ ಆತು, ಕಲ್ಯಾಣ ಅಲ್ಲೋಲ ಕಲ್ಲೋಲ ಆತು. ಬಿಜ್ಜಳ ಮಹಾರಾಜನ ಮಗನಾಗಿರ್ತಕ್ಕಂಥ ಸೋಮಿದೇವ ಎಲ್ಲರಿಗೂ ಆಜ್ಞೆಯನ್ನು ವಿಧಿಸಿದ, ನನ್ನ ತಂದೆಗೆ ಶರಣರೇ ಕೊಂದಿದ್ದಾರೆ, ಎಲ್ಲೆಲ್ಲಿ ಶರಣರು ಕಾಣಿಸ್ತಾರ ಅವರನ್ನು ನೀವು ಕೊಲೆ ಮಾಡ್ರಿ ಅಂತ ತಿಳ್ಕೊಂಡು ಆಜ್ಞೆಯನ್ನು ಕೊಟ್ಟ. ಆಜ್ಞೆ ಕೊಡುವುದೇ ತಡ ಅಲ್ಲಿ ಇರ್ತಕ್ಕಂಥ ಬಿಜ್ಜಳನ ಸೈನಿಕರು ಎಲ್ಲೆಲ್ಲಿ ಶರಣರು ಕಾಣಿಸ್ತಾರ ಅವರನ್ನು ಕೊಲ್ಲಾಕ ಶುರು ಮಾಡಿದ್ರು. ಯಾವಾಗ ಚನ್ನಬಸವಣ್ಣನವರಿಗೆ ಗೊತ್ತಾತು, ಅಕ್ಕ ನಾಗಾಂಬಿಕೆಗೆ ಗೊತ್ತಾತು, ನೀಲಮ್ಮ ಗಂಗಾಂಬಿಕೆಯರಿಗೆ ಗೊತ್ತಾತು, ಏನೇ ಆಗಲಿ ನಮ್ಮ ಪ್ರಾಣ ಹೋದರೂ ಕೂಡ ಪರವಾಗಿಲ್ಲ, ಈ ಎಲ್ಲ ಶರಣರು ಬರೆದಿರ್ತಕ್ಕಂಥ ವಚನ ಸಾಹಿತ್ಯ ಉಳಿಬೇಕು ಅಂತ ತಿಳ್ಕೊಂಡು ಈ ಶರಣದ ಸಾಹಿತ್ಯದ ಏನು ವಚನ ಕಟ್ಟುಗಳಿದಾವಲ್ಲ, ಆ ವಚನ ಕಟ್ಟುಗಳ ಗಂಟನ್ನು ಕಟ್ಟಿ ಅದನ್ನು ಬೆನ್ನಿಗೆ ಕಟ್ಟಿಕೊಂಡು, ತಲೆಗೆ ಕಟ್ಟಿಕೊಂಡು, ಕೈಯಲ್ಲಿ ಕತ್ತಿಯನ್ನು ಹಿಡ್ಕೊಂಡು, ಕೊಡಲಿಯನ್ನು ಹಿಡ್ಕೊಂಡು, ಕುಡುಗೋಲ ಹಿಡ್ಕೊಂಡು ತಮ್ಮನ್ನು ಕೊಲ್ಲಲಿಕ್ಕೆ ಬರ್ತಾ ಇರತಕ್ಕಂಥ ಬಿಜ್ಜಳ ಸೈನಿಕರನ್ನು ಕೊಲ್ಲುತ್ತಾ ಅವರ ಜೊತೆಗೆ ಯುದ್ಧವನ್ನು ಮಾಡ್ತಾ ಎರಡು ಗುಂಪುಗಳಾಗಿ ಆ ಶರಣರ ತಂಡ ಒಂದು ಶ್ರೀಶೈಲದತ್ತ ಒಂದು ಉಳವಿಯತ್ತ ಹೊರಟೇ ಬಿಡ್ತು. ಯಾವಾಗ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಬಂದರೋ ತಮ್ಮ ಜೊತೆಯಲ್ಲೇ ಬಂದಿರತಕ್ಕಂಥ ಹಡಪದ ಅಪ್ಪಣ್ಣನವರಿಗಂತಾರಂತ, ಅಪ್ಪಣ್ಣ ಕಲ್ಯಾಣ ಕಟುಗರ ಕೇರಿ ಆಗ್ಯದಪ್ಪ. ಗಂಗಾಂಬಿಕೆ ಅವಳು ವೀರ ಮಹಿಳೆ, ಅಕ್ಕ ನಾಗಮ್ಮ ಅವಳು ಕೂಡ ವೀರ ಮಹಿಳೆ. ಆದರೆ ಅಪ್ಪಣ್ಣ ನೀಲಾಂಬಿಕೆ ಬಹಳ ಮೃದು ಸ್ವಭಾವದ ಹೆಂಡತಿ, ನನ್ನ ಹೆಂಡತಿಯಾಗಿರ್ತಕ್ಕಂಥವಳು, ಧರ್ಮಪತ್ನಿಯಾಗಿರ್ತಕ್ಕಂಥವಳು ನೀಲಾಂಬಿಕೆ ಬಹಳ ಮೃದು ಸ್ವಭಾವದವಳು. ಅವಳಿಗೆ ಈ ರಕ್ತ, ಈ ಯುದ್ಧ ಬಹಳ ನೋವು ಕೊಡ್ತದ.
ಅವಳ ಕಡೆಗೆ ಜೀವ ಭಾಳ ನೆನೆಸಾಕತ್ತದ. ಅಪ್ಪಣ್ಣ ನೀ ಹೋಗಿ ಆ ನೀಲಾಂಬಿಕೆಯನ್ನು ಕರ್ಕೊಂಡು ಬಾ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣವರು ಹಡಪದ ಅಪ್ಪಣ್ಣವ್ರಿಗೆ ಹೇಳಿದ್ರು, ಆತು ಅಣ್ಣ, ಆತು ಪ್ರಭುವೇ, ಆತು ನನ್ನಪ್ಪ ಅಂತ ತಿಳ್ಕೊಂಡು ಹಡಪದ ಅಪ್ಪಣ್ಣನವರು ಕಲ್ಯಾಣದ ಕಡೆಗೆ ಮರಳ್ತಾ ಇದ್ದಾರೆ. ನೋಡ್ತಾರ ಕಲ್ಯಾಣ ಕಟುಗರ ಕೇರಿಯಾಗಿ ಬಿಟ್ಟದ, ರಕ್ತ ಸಿಕ್ತವಾಗಿ ಅದ ಕಲ್ಯಾಣ. ಶರಣರು ಎಲ್ಲ ತ್ಯಾಗ ಮಾಡಿ ಅತ್ತ ಇತ್ತ ಚದುರಿ ಹೋಗ್ತಾ ಇದ್ದಾರೆ. ಅಂಥದ್ರಲ್ಲಿ ಅಮ್ಮ ನಿನಗೆ ಬಸವಣ್ಣನವರು ಕರೆದಾರ ಅಂತ ತಿಳ್ಕೊಂಡು ನೀಲಾಂಬಿಕೆಯವರನ್ನು ಕರ್ಕೊಂಡು ಬರ್ತಾ ಇರತಕ್ಕಂಥ ಸಂದರ್ಭ ಹೊಳಿ ತುಂಬಿ ಬಂದು ಬಿಟ್ಟದ. ಸಂಗಮದೊಳಗೆ ಬಸವಣ್ಣನವರು ಅತ್ತ ತಂಗಡಗಿ ಅಂತ ಬರ್ತದ ನೋಡ್ರಿ ಅಲ್ರಪ್ಪ, ತಂಗಡಗಿ ತನಕ ಹಡಪದ ಅಪ್ಪಣ್ಣವರು ಮತ್ತು ನೀಲಮ್ಮನವರು ಬಂದಿರ್ತಾರೆ. ದಾಟಿ ಬರಬೇಕು ಅಂತಂದ್ರೆ ಹೊಳಿಯೊಳಗೆ ಸಾಕಷ್ಟು ನೀರು ಇರ್ತದ. ಆ ಸಮಯದೊಳಗೆ ಏನಾಗ್ಯದ ಅಂತಂದ್ರೆ ಭಕ್ತಿ ಭಾಂಡಾರಿ ಬಸವಣ್ಣವರು ಕೂಡಲ ಸಂಗಮನನ್ನು ನೆನಿತಾರೆ. ಏನು ಸಂಗಮನಾಥ, ಬಾ ಮಗನೇ ನಡೆಯಯ್ಯ, ನಡೆ ಮಗನೇ ನಡೆಕಂದ ಬಸವಣ್ಣ, ಪೊಡವಿ ಗದಿಪತಿಯಾಗಿ ಬಾಳೆನ್ನ ಬಸವಣ್ಣ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ನನಗೆ ಈ ಭೂಲೋಕಕ್ಕೆ ಕಳಿಸಿದೆ. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನೀ ಹೇಳಿದ ಪ್ರಕಾರ ನಾನು ಸೇವೆಯನ್ನು ಮಾಡಿದೆ. ನೋಡು ಇವತ್ತು ಆ ಕಲ್ಯಾಣ ಕಟುಗರ ಕೇರಿಯಾಗ್ಯದ, ನಾನು ಮಾಡಿರ್ತಕ್ಕಂಥ ತಪ್ಪೇನು ಅಂತ ತಿಳ್ಕೊಂಡು ಬಸವಣ್ಣ ದುಃಖ ಮಾಡ್ತಕ್ಕಂಥ ಸಮಯದೊಳಗೆ ಆ ಕೂಡಲ ಸಂಗಮನಾಥ ಲಿಂಗದಿಂದ ಸಾಕ್ಷಾತ್ ಪರಮಾತ್ಮನೇ ಪ್ರಕಟ ಆಗ್ತಾನ. ಸಾಕ್ಷಾತ್ಕಾರ ಆ ಶಿವ ಭಕ್ತಿ ಭಾಂಡಾರಿ ಬಸವಣ್ಣನವರನ್ನು ಅಪ್ಪಿಕೊಂಡು, ಬಸವಣ್ಣ ನೀನು ಮಾಡಿರ್ತಕ್ಕಂಥದ್ರಲ್ಲಿ ಯಾವ ತಪ್ಪೂ ಕೂಡ ಇಲ್ಲ, ನೀನು ಇಂದು ಮಾಡಿರ್ತಕ್ಕಂಥ ಕಾರ್ಯ ಅದು ಮುಂದೆ ಕೈಗೂಡ್ತದ, ಆ ಕಾರ್ಯಕ್ಕೆ ಇದು ಇಂದು ನಾಂದಿ ಆಗ್ತದೆ ಬಸವಣ್ಣ, ನೀನು ದುಃಖಿಸಬೇಡ ಅಂತ ತಿಳ್ಕೊಂಡು ಆ ಪರಮಾತ್ಮ ಭಕ್ತಿ ಭಾಂಡಾರಿ ಬಸವಣ್ಣನನ್ನು ತಮ್ಮೊಳಗೆ ಐಕ್ಯ ಮಾಡ್ಕೊಳ್ತಾನೆ ಎಂಬಲ್ಲಿಗೆ ಜಯಮಂಗಲಂ ಜಯ ನಮ. ಸ್ವಲ್ಪ ಕರ್ಪೂರ ಇದ್ರ ಹಚ್ಚಿ, ಕರ್ಪೂರ ಹಚ್ಚಿ ಸ್ವಲ್ಪ ಪೂಜೆ ಮಾಡಿ. ಇತ್ತ ಬಸವಣ್ಣನವರು ಕೂಡಲ ಸಂಗಮನೊಳಗೆ ಐಕ್ಯ ಆಗ್ತಾರೆ. ಯಾವಾಗ ಇಲ್ಲಿ ಬಸವಣ್ಣನವರು ಐಕ್ಯ ಆದರು ಎಂಬತಕ್ಕಂಥದ್ದು ಅಲ್ಲಿ ತಂಗಡಿಗೆಯಲ್ಲಿ ಇರ್ತಕ್ಕಂಥ ನೀಲಾಂಬಿಕೆಗೆ ಗೊತ್ತಾಗ್ತದೆ. ಆವಾಗ ಲಿಂಗ ಪೂಜೆಯಲ್ಲಿ ಇರ್ತಕ್ಕಂಥ ನೀಲಾಂಬಿಕೆ, ನೋಡು 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 ಲಿಂಗವೇ, ನೋಡು ಬಸವಯ್ಯನವರು ಮಾಡಿದಾಟವ, ಅಲ್ಲಿಗೆ ಎಮ್ಮನ್ನು ಬರಲು ಹೇಳಿದರು. ಆದರೆ ನಾವು ಬರೋದಕ್ಕಿಂತ ಮುಂಚೆನೇ ಅವರು ಸಂಗಮನೊಳಗೆ ಐಕ್ಯ ಆದರು. ಅಲ್ಲಿರ್ತಕ್ಕಂಥ ಸಂಗಮ ಇಲ್ಲಿಲ್ಲೇನು ಅಂತ ತಿಳ್ಕೊಂಡು ಲಿಂಗವನ್ನು ನೋಡ್ತಾ ನೋಡ್ತಾ ನೀಲಾಂಬಿಕೆಯು ಕೂಡ ಅಲ್ಲೇ ಲಿಂಗೈಕ್ಯಳಾಗಿ ಬಿಡುತ್ತಾಳು. ಯಾವಾಗ ನೀಲಾಂಬಿಕೆಯವರು ಐಕ್ಯ ಆದರು ಆವಾಗ ಇನ್ನು ತಂದೆ ತಾಯಿಯ ಸ್ವರೂಪದಲ್ಲಿ ಇರ್ತಕ್ಕಂಥ ಬಸವಣ್ಣವರು ಐಕ್ಯ ಆದರು, ನೀಲಾಂಬಿಕೆಯು ಐಕ್ಯ ಆದರು. ನಾನು ಉಳಿದು ಏನು ಮಾಡಬೇಕು ಅಂತ ತಿಳ್ಕೊಂಡು ಹಡಪದ ಅಪ್ಪಣ್ಣನವರು ಕೂಡ ಲಿಂಗವನ್ನು ನೋಡ್ತಾ ನೋಡ್ತಾ ಐಕ್ಯ ಆದರು ಎಂಬತಕ್ಕಂಥ ಒಂದು ಬಸವ ಪುರಾಣದಲ್ಲಿ ಈ ಚರಿತ್ರೆಯನ್ನು ನಾವು ಈ ರೀತಿಯಾಗಿ ನೋಡ್ತಾ, ಈ ರೀತಿಯಾಗಿ ಭೀಮ ಕವಿಗಳು ಬಸವ ಪುರಾಣದೊಳಗೆ ಬಸವಣ್ಣನ ಚರಿತ್ರೆಯನ್ನು ಈ ರೀತಿಯಾಗಿ ಹೇಳ್ತಾ ಕೊನೆಯದಾಗಿ ಇದು ಸಕಲ ಮಾಹೇಶ್ವರಾಮಳ ಪದ ಪಯೋಜ ಪರಾಗ ಮದಷಡ್ ಪದಿಯನಿಪ ಪಾಲ್ಕುರಿಕೆ ಸೋಮೇಶ್ವರನ ಕಾರುಣ್ಯ ಒದವಿದಖಿಳ ಕಳಾಪ್ರಪೂರಿತ ಹೃದಯ ಭೀಮ ಕವಿ ಪ್ರಣೀತಾಭ್ಯುದಯ ಬಸವ ಪುರಾಣ ಕಥೆಯೊಳಗಷ್ಟಮಾಶ್ವಾಸ ಅಂತೂ ಕಾಂಡ 8 ಸಂಧಿ 60 ಪದಂಗಳು 3628 ಮಂಗಳಂ ಮಹಾ ಶ್ರೀ 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 ಬಸವ ಪುರಾಣ ಸಮಾಪ್ತಂ. ಜಯಮಂಗಲಂ ಜಯ ನಮಃ ಪರಾಪತೆ ಶಿವ ಹರ ಹರ ಮಹಾದೇವ. ಈ ರೀತಿಯಾಗಿ ಭೀಮಕವಿಗಳು ಬಸವ ಪುರಾಣವನ್ನು ಮುಕ್ತಾಯಗೊಳಿಸ್ತಾರೆ. ಆದರೆ ನಮ್ಮ ಧರ್ಮದಲ್ಲಿ ಯಾವುದಕ್ಕೂ ಕೂಡ ಮಂಗಳ ಎಂಬತಕ್ಕಂಥದ್ದಿಲ್ಲ. ಅದಕ್ಕೆ ಮತ್ತೆ ಪ್ರಾರಂಭ ಅನ್ನೋದಕ್ಕೆ ಮತ್ತೆ ಇಲ್ಲಿ ಬಸವ ಪುರಾಣವನ್ನು ಪ್ರಾರಂಭ ಮಾಡೋಣ. ಶ್ರೀ ಗುರುವೆ ದೀಕ್ಷಾ ಗುರುವೆ ಶಿಕ್ಷಾ ಗುರುವೆ ರಕ್ಷಾ ಗುರುವೆ ಸರ್ವಾಗಮೋಕ್ತ ಕಳಾ ಗುರುವೆ ಶಿವಯೋಗ ಧರ್ಮಾರ್ಥ ಭೋಗ ಗುರುವೆ ತ್ಯಾಗ ಗುರುವೆ ಸುಧೀ ಗುರುವೆ ವಾಚ